ಎಲ್ಲರಿಗೂ ನಮಸ್ಕಾರ. ನಾನು ರೂಪಾ ಅಂತ. ನಾನಿವತ್ತು 10ನೇ ತರಗತಿಯ ಭೂಗೋಳಶಾಸ್ತ್ರದಲ್ಲಿರುವಂತಹ ಭಾರತ ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣಗಳು ಎಂಬ ಪಾಠದ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಪಾಠದಲ್ಲಿ ನಾವೇನು ಅರ್ಥ ಮಾಡ್ಕೋತೀವಿ ಅಂತಂದರೆ, ನಮ್ಮ ಭಾರತ ದೇಶದ ಹೆಮ್ಮೆಯ ಪರಂಪರೆ, ಭಾರತ ಎಂಬ ಹೆಸರಿನ ಹಿನ್ನೆಲೆ ಏನು, ಭಾರತದ ಭೌಗೋಳಿಕ ಸ್ಥಾನಮಾನವೇನು, ಭಾರತದ ವಿಸ್ತೀರ್ಣವೆಷ್ಟು, ಭಾರತದ ಭೂ ಜಲಮೇರೆಗಳು ಹಾಗೂ ಭಾರತದ ನೆರೆಹೊರೆಯ ರಾಷ್ಟ್ರಗಳುಗಳ ಇವುಗಳ ಎಲ್ಲದರ ಬಗ್ಗೆ ನಾವು ಏನು ಮಾಡ್ತೀವಿ ಅಂತಂದರೆ ಈ ಪಾಠದಲ್ಲಿ ಅರ್ಥ ಮಾಡ್ಕೊಳ್ತೀವಿ. ಪ್ರಾಚೀನ ಕಾಲದಿಂದಲೂ ನಮ್ಮ ದೇಶದಲ್ಲಿ ವಿವಿಧತೆಯಲ್ಲಿ ಏಕತೆ ಕಾಣಬಹುದು. ಈ ವೈವಿಧ್ಯವು ನಮ್ಮ ದೇಶಕ್ಕೆ ಬೇರೆ ಯಾವ ದೇಶದಲ್ಲೂ ಇರದಂತಹ ಶ್ರೀಮಂತಿಕೆಯನ್ನು ಕೊಟ್ಟಿದೆ. ಇಲ್ಲಿಯ ವಿವಿಧ ರೀತಿಯ ಮೇಲ್ಮೈ ಲಕ್ಷಣಗಳು, ವಾಯುಗುಣ, ಸ್ವಾಭಾವಿಕ ಸಸ್ಯವರ್ಗಗಳು ಹಾಗೂ ಜನರಲ್ಲಿ ವೈವಿಧ್ಯತೆಗಳನ್ನು ಗಮನಿಸಿದಾಗ ಇದನ್ನು ಒಂದು ಉಪಖಂಡ ಎಂದು ಕರೆಯಲಾಗಿದೆ. ನಾವು ಭಾರತ ದೇಶಕ್ಕೆ ಏನಂತ ಕರಿತೀವಿ ಅಂತಂದರೆ ಉಪಖಂಡ ಅಂತಂದು ಕರಿತೀವಿ. ಯಾಕೆ ಭಾರತ ದೇಶಕ್ಕೆ ನಾವು ಉಪಖಂಡ ಅಂತ ಕರಿತೀವಿ ಅಂತಂತಂದರೆ, ಇಲ್ಲಿ ವಿವಿಧ ರೀತಿಯ ಏನಿದೆ ಅಂತಂದರೆ ಭೂ ಮೇಲ್ಮೈ ಲಕ್ಷಣಗಳು ಬೇರೆ ಬೇರೆಯಾಗಿವೆ, ವಾಯುಗುಣಗಳು ಬೇರೆ ಬೇರೆಯಾಗಿವೆ, ಸಸ್ಯವರ್ಗಗಳು ಬೇರೆ ಬೇರೆಯಾಗಿದೆ, ಜನರಲ್ಲಿ ವೈವಿಧ್ಯತೆಯೂ ಕೂಡ ಹೇಗಿದೆ ಅಂತಂದರೆ ಎಲ್ಲ ರೀತಿಯ ಜನರನ್ನು ಒಳಗೊಂಡಿರುವಂತಹ ದೇಶ ಯಾವುದು ಅಂತಂತಂದರೆ ನಮ್ಮ ಭಾರತ ದೇಶ. ಹಾಗಾಗಿನೇ ಒಂದು ಖಂಡದಲ್ಲಿರುವಂತಹ ಎಲ್ಲ ಲಕ್ಷಣಗಳು ಎಲ್ಲಿವೆ ಅಂತಂದರೆ ಭಾರತ ದೇಶದಲ್ಲಿವೆ. ಹಾಗಾಗಿ ನಾವು ಏನಂತ ಕರಿತೀವಿ ಭಾರತವನ್ನು ಅಂತಂತಂದರೆ ಉಪಖಂಡ ಅಥವಾ ಸಬ್ ಕಾಂಟಿನೆಂಟ್ ಅಂತಂದು ಕರಿತೀವಿ. ಹಾಗಾದರೆ ಪ್ರಪಂಚದಲ್ಲಿ ಭಾರತದ ಸ್ಥಾನಮಾನ ಏನು, ಭಾರತಕ್ಕೆ ಭಾರತ ಎಂಬ ಹೆಸರು ಹೆಂಗೆ ಬಂತು ಅನ್ನೋದನ್ನು ಈಗ ನಾವು ತಿಳ್ಕೊಳ್ಳೋಣ. ಭಾರತವು ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿರುವ ಪರ್ಯಾಯ ದ್ವೀಪ. ನಾವು ಭಾರತವನ್ನು ಏನಂತ ಕರಿತೀವಿ ಇನ್ನೊಂದು ಅಂತಂತಂದರೆ ಪರ್ಯಾಯ ದ್ವೀಪ ಅಂತ ಕರಿತೀವಿ. ಏನಪ್ಪ ಪರ್ಯಾಯ ದ್ವೀಪ ಅಂತಂತಂದರೆ, 3 ಕಡೆ ನೀರಿನಿಂದ ಹಾಗೂ ಒಂದು ಕಡೆ ಭೂಮಿಯಿಂದ ಆವರಿಸಲ್ಪಟ್ಟಿರುವ ಪ್ರದೇಶವನ್ನು ನಾವೇನು ಕರಿತೀವಿ ಅಂತಂದರೆ ಪರ್ಯಾಯ ದ್ವೀಪ ಅಂತಂದು ಕರಿತೀವಿ. ಇದನ್ನು ನಾವು ಭಾರತ ದೇಶಕ್ಕೆ ಮತ್ತೊಂದು ಏನಂತ ಕರಿತೀವಿ ಅಂತಂದರೆ ಇಂಡಿಯಾ ಅಂತ ಕರಿತೀವಿ, ಭಾರತ ಅಂತ ಕರಿತೀವಿ, ಹಿಂದೂಸ್ತಾನ್ ಅಂತ ಕರಿತೀವಿ, ಜಂಬೂದ್ವೀಪ ಅಂತ ಕರಿತೀವಿ. ಇಂಡಿಯಾ ಎಂಬ ಹೆಸರು ಹೆಂಗೆ ಬಂತು ಅಂತಂತಂದರೆ ಸಿಂಧೂ ನದಿಯಿಂದ ಭಾರತ ದೇಶಕ್ಕೆ ಏನಾಯಿತು ಅಂತಂದರೆ ಇಂಡಿಯಾ ಎಂಬ ಹೆಸರು ಬಂತು. ಭಾರತ ಎಂಬ ಹೆಸರು ಹೆಂಗೆ ಬಂತುಪ್ಪ ಅಂತಂತಂದರೆ ಭಾರತದಲ್ಲಿ ಭರತ ಎಂಬ ಚಕ್ರವರ್ತಿ ಆಳ್ತಾ ಇರೋದ್ರಿಂದ, ಇಡೀ ಭಾರತವನ್ನು ಭರತ ಎಂಬ ಚಕ್ರವರ್ತಿ ಆಳ್ತಾ ಇರೋದ್ರಿಂದ ಭಾರತ ದೇಶಕ್ಕೆ ಏನಾಯಿತು ಅಂತಂದರೆ ಭಾರತ ಎಂಬ ಹೆಸರು ಬಂತು. ಭಾರತವು ಸಂಪೂರ್ಣವಾಗಿ ಉತ್ತರ ಗೋಳಾರ್ಧದಲ್ಲಿದೆ. ಭಾರತ ಎಲ್ಲಿದೆ? ಸಂಪೂರ್ಣವಾಗಿ ಉತ್ತರ ಗೋಳಾರ್ಧದಲ್ಲಿ ಇದೆ. ಉತ್ತರ ಗೋಳಾರ್ಧ ಅಂತಂತಂದ್ರೇನು ಅಂತಂತಂದರೆ ಇದು ಪ್ರಪಂಚದ ನಕ್ಷೆ. ಇದು ಯಾವುದರ ನಕ್ಷೆ? ಇದು ಪ್ರಪಂಚದ ನಕ್ಷೆ. ಇಲ್ಲಿ ಇದನ್ನು ನಾವು ಏನಂತ ಕರಿತೀವಿ ಅಂತಂದರೆ ಉತ್ತರ ಗೋಳಾರ್ಧ ಅಂತ ಕರಿತೀವಿ. ಇದನ್ನು ಉತ್ತರ ಗೋಳಾರ್ಧ ಇಲ್ಲಿ ಏನು ಅಂತಂತಂದರೆ ಇದನ್ನು ಉತ್ತರ ಗೋಳಾರ್ಧ ಅಂತ ಕರಿತೀವಿ. ಇದನ್ನು ಏನಂತ ಕರೀತಾರೆ ಅಂತಂದರೆ ಇದಕ್ಕೆ ದಕ್ಷಿಣ ಗೋಳಾರ್ಧ ಅಂತಂದು ಕರೀತಾರೆ. ಹಾಗಾಗಿ ಪ್ರಪಂಚದಲ್ಲಿ ಭಾರತ ಎಲ್ಲಿದೆ ಅಂತಂದರೆ ಉತ್ತರ ಗೋಳಾರ್ಧದಲ್ಲಿದೆ. ಹಾಗಾದರೆ ಏಷ್ಯಾ ಖಂಡ ಅಂತ ಬಂದಾಗ ಭಾರತದಲ್ಲಿ ಏಷ್ಯಾ ಖಂಡ ಅಂತ ಬಂದಾಗ ಭಾರತ ಎಲ್ಲಿದೆ ಅಂತಂತಂದರೆ ಭಾರತ ಏಷ್ಯಾ ಖಂಡದ ಇದು ಒಂದು ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ನಾವು ಏನು ಕಾಣ್ತೀವಿ ಅಂತಂದರೆ ಭಾರತ ದೇಶವನ್ನು ಕಾಣ್ತೀವಿ. ಒಂದು ವಿಷಯನ ಕ್ಲಿಯರ್ ಮಾಡ್ಕೋಬೇಕು. ಇಡೀ ಪ್ರಪಂಚದಲ್ಲಿ ಭಾರತ ಎಲ್ಲಿದೆ ಅಂತಂತಂದರೆ ಉತ್ತರ ಗೋಳಾರ್ಧದಲ್ಲಿದೆ.
ಹಾಗಾದರೆ ಏಷ್ಯಾ ಖಂಡದಲ್ಲಿ ಭಾರತ ಎಲ್ಲಿದೆ ಅಂತಂತಂದರೆ ದಕ್ಷಿಣದಲ್ಲಿದೆ. ಏಷ್ಯಾ ಖಂಡದ ದಕ್ಷಿಣ ದಿಕ್ಕಿನಲ್ಲಿ ನಾವು ನಮ್ಮ ದೇಶವನ್ನು ಕಾಣ್ತೀವಿ. ಹಾಗಾದರೆ ಪ್ರಪಂಚದಲ್ಲಿ ಭಾರತದ ಸ್ಥಾನಮಾನವನ್ನು ನಾವು ನೋಡಿದ್ವಿ. ಹಾಗಾದರೆ ಭಾರತ ದೇಶ ನೋಡ್ಲಿಕ್ಕೆ ಹೇಗಿದೆ? ಹೌದಲ್ವಾ? ಭಾರತ ದೇಶ ನೋಡ್ಲಿಕ್ಕೆ ಹೇಗಿದೆ? ಭಾರತ ದೇಶವು ಉತ್ತರದಲ್ಲಿ ಹೇಗಿದೆ ಅಂತಂತಂದರೆ ಅಗಲವಾಗಿದೆ. ಭಾರತ ದೇಶ ಉತ್ತರದಲ್ಲಿ ಅಗಲವಾಗಿದ್ದು ದಕ್ಷಿಣಕ್ಕೆ ಹೋದಂತೆ ಏನಾಗ್ತಾ ಇದೆ ಅಂದರೆ ಕಿರಿದಾಗಿದೆ. ಹೀಗಾಗಿ ಭಾರತ ಹೇಗೆ ಕಾಣುತ್ತೆ ಅಂತಂತಂದರೆ ಒಂದು ರೀತಿಯ ತ್ರಿಭುಜಾಕೃತಿಯಲ್ಲಿ ಭಾರತ ದೇಶವನ್ನು ನಾವು ಕಾಣ್ತೀವಿ. ಭಾರತ ಉತ್ತರದಲ್ಲಿ ಹೇಗಿದೆ ಅಂತಂದರೆ ಅಗಲವಾಗಿದ್ದು ದಕ್ಷಿಣಕ್ಕೆ ಹೋದಂತೆ ಕಿರಿದಾಗುತ್ತಾ ಬಂದಿದೆ. ದಕ್ಷಿಣಕ್ಕೆ ಹೋದಂತೆ ಹೇಗಿದೆ? ಕಿರಿದಾಗುತ್ತಾ ಬಂದಿದೆ. ಹಾಗಾಗಿ ಭಾರತ ದೇಶ ಯಾವ ಆಕೃತಿಯಲ್ಲಿ ನಾವು ಕಾಣ್ತೀವಿ ಅಂತಂದರೆ ಹೀಗೆ ತ್ರಿಕೋನಾಕೃತಿಯಲ್ಲಿ ಕಾಣ್ತೀವಿ. ಹಾಗಾದರೆ ಭಾರತ ದೇಶವು ತ್ರಿಕೋನಾಕೃತಿಯಲ್ಲಿದೆ ಅನ್ನೋದು ಈಗ ಗೊತ್ತಾಯಿತು. ಭಾರತ ದೇಶ ತ್ರಿಕೋನಾಕೃತಿಯಲ್ಲಿದೆ. ಈ ಮ್ಯಾಪನ್ನು ಸ್ವಲ್ಪ ಗಮನಿಸ್ತಾ ಮುಂದಕ್ಕೆ ಹೋಗೋಣ. ಭಾರತ ದೇಶವನ್ನು ನಾವು ನೋಡಿದ್ವಿ. ಇಲ್ಲಿ ಉತ್ತರದಲ್ಲಿ ಅಗಲವಾಗಿದೆ, ಸರಿ. ಹಾಗಾದರೆ ಭಾರತ ದೇಶದಲ್ಲಿ ಅತಿ ಉತ್ತರಕ್ಕಿರುವ ಬಿಂದು ಯಾವುದು ಅಂತಂದ್ರೆ ಇಂದಿರಾ ಪಾಯಿಂಟ್. ಭಾರತ ದೇಶದ ಉತ್ತರದಲ್ಲಿರುವ ಬಿಂದು ಯಾವುದು ಅಂತಂದ್ರೆ ಇಂದಿರಾಕೋಲ್. ಭಾರತದ ಉತ್ತರದಲ್ಲಿರುವ ಬಿಂದು ಯಾವುದು ಅಂತಂತಂದರೆ ಇಂದಿರಾಕೋಲ್. ಹಾಗಾದರೆ ಭಾರತದ ದಕ್ಷಿಣದಲ್ಲಿರುವ ಬಿಂದು ಯಾವುದು ಅಂತಂತಂದರೆ ಇಂದಿರಾ ಪಾಯಿಂಟ್. ಭಾರತದ ದಕ್ಷಿಣದಲ್ಲಿರುವ ಬಿಂದು ಯಾವುದು? ದಕ್ಷಿಣದಲ್ಲಿರುವ ಬಿಂದು ಇಂದಿರಾ ಪಾಯಿಂಟ್. ಇಂದಿರಾ ಪಾಯಿಂಟ್ ಅನ್ನೋದು ಭಾರತದ ದಕ್ಷಿಣದಲ್ಲಿರುವ ಬಿಂದು, ಇದು ಇಂದಿರಾ ಪಾಯಿಂಟ್. ಹಾಗಾದರೆ ಭಾರತ ಉತ್ತರದಿಂದ ದಕ್ಷಿಣಕ್ಕೆ ಸುಮಾರು ಎಷ್ಟು ಕಿಲೋಮೀಟರ್ ಉದ್ದವಿದೆ ಅಂತಂತಂದರೆ ಭಾರತವು ಉತ್ತರದಿಂದ ದಕ್ಷಿಣಕ್ಕೆ ಸುಮಾರು 3214 ಕಿಲೋಮೀಟರ್ ಉದ್ದವಾಗಿದೆ. ಭಾರತ ಎಷ್ಟು ಕಿಲೋಮೀಟರ್ ಉದ್ದವಾಗಿದೆ ಅಂತಂದರೆ ಉತ್ತರದಲ್ಲಿ ಲಡಾಖ್ದಿಂದ ದಕ್ಷಿಣದಲ್ಲಿ ಕನ್ಯಾಕುಮಾರಿಯವರೆಗೆ ಭಾರತದ ಒಟ್ಟು ಉದ್ದ ಎಷ್ಟು ಅಂತಂತಂದರೆ 3214 ಕಿಲೋಮೀಟರ್ ಅಷ್ಟು ಆವರಿಸಿದೆ. ಹಾಗಾದರೆ ಭಾರತವು ಪೂರ್ವದಿಂದ ಪಶ್ಚಿಮಕ್ಕೆ ಎಷ್ಟು ಕಿಲೋಮೀಟರ್ ವರೆಗೆ ಹಬ್ಬಿದೆ ಅಂತಂದರೆ ಭಾರತ ಸುಮಾರು 2933 ಕಿಲೋಮೀಟರ್ಗಳಷ್ಟು ಪೂರ್ವದಿಂದ ಪಶ್ಚಿಮವರೆಗೂ ಹಬ್ಬಿದೆ. ಪೂರ್ವದಿಂದ ಪಶ್ಚಿಮವರೆಗೂ ಭಾರತದ ಅಗಲ ಎಷ್ಟು ಅಂತಂತಂದರೆ 2933 ಕಿಲೋಮೀಟರ್ಗಳು. ಹೀಗೆ ಭಾರತವನ್ನು ನಾವು ಏನು ಮಾಡ್ತೀವಿ, ಇದು ಏನಾಗಿದೆ, ಭಾರತದ ಉದ್ದ ಮತ್ತು ಅಗಲಗಳಾಗಿದೆ. ಹಾಗಾದರೆ ಭಾರತದ ಒಟ್ಟು ವಿಸ್ತೀರ್ಣ ಎಷ್ಟು? ಭಾರತದ ಒಟ್ಟು ವಿಸ್ತೀರ್ಣ 32,87,263 ಚದರ ಕಿಲೋಮೀಟರ್ಗಳು. ಒಟ್ಟು ಎಷ್ಟು ವಿಸ್ತೀರ್ಣ ಹೊಂದಿದೆ ಭಾರತ ಅಂತಂದರೆ 32,87,263 ಚದರ ಕಿಲೋಮೀಟರ್ಗಳಷ್ಟು ಭಾರತ ದೇಶವು ಹೊಂದಿದೆ. ಹಾಗಾದರೆ ಪ್ರಪಂಚ ದೃಷ್ಟಿಯಿಂದ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತಂತಂದರೆ 7ನೇಯ ಅತಿ ದೊಡ್ಡ ರಾಷ್ಟ್ರ ಯಾವುದು ಅಂತಂತಂದರೆ ನಮ್ಮ ಭಾರತ ದೇಶ. ಇಡೀ ಪ್ರಪಂಚದಲ್ಲಿ ಭೌಗೋಳಿಕವಾಗಿ ನೋಡಿದಾಗ ಭಾರತ ಎಷ್ಟನೇ ದೊಡ್ಡ ರಾಷ್ಟ್ರ ಅಂತಂತಂದರೆ 7ನೇ ದೊಡ್ಡ ರಾಷ್ಟ್ರ. ಪ್ರಪಂಚದಲ್ಲಿ ಅತಿ ದೊಡ್ಡ ರಾಷ್ಟ್ರ ಯಾವುದು ಅಂತಂತಂದರೆ ರಷ್ಯಾ. ಹಾಗಾದರೆ ಪ್ರಪಂಚದ ಭೂಕ್ಷೇತ್ರದ 2.4% ಭೂಮಿಯನ್ನು ಏನಾಗಿದೆ ಅಂತಂದರೆ ಭಾರತ ದೇಶವು ಒಳಗೊಂಡಿದೆ. ಈಗ ಇದು ಪ್ರಪಂಚ ಇದೆ, ಹೌದಾ? ಇದು ಪ್ರಪಂಚ. ಈ ಪ್ರಪಂಚದಲ್ಲಿ
2.4 ಭೂಭಾಗವನ್ನು ಯಾವ ದೇಶ ಹೊಂದಿದೆ? ಭಾರತ ದೇಶ ಹೊಂದಿದೆ. ಇದು ಪ್ರಪಂಚ ಅನ್ನೋದು 100% ಆದರೆ ಅದರಲ್ಲಿ ಭಾರತ ಎಷ್ಟು ಭೂಪ್ರದೇಶವನ್ನು ಒಳಗೊಂಡಿದೆ ಅಂತಂದರೆ 2.4 ಭೂಪ್ರದೇಶವನ್ನು ಭಾರತ ದೇಶವು ಹೊಂದಿದೆ. ಹಾಗಾದರೆ ಒಟ್ಟು ಭಾರತದಲ್ಲಿ ಎಷ್ಟು ರಾಜ್ಯಗಳಿವೆ ಅಂತಂತಂದರೆ 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳನ್ನು ಭಾರತ ದೇಶ ಹೊಂದಿದೆ. ದೆಹಲಿಯನ್ನು ನಾವು ಏನಂತ ಕರಿತೀವಿ ಅಂತಂದರೆ ರಾಷ್ಟ್ರೀಯ ರಾಜಧಾನಿ. ಭಾರತದ ರಾಜಧಾನಿ ಯಾವುದು? ದೆಹಲಿಯನ್ನು ರಾಷ್ಟ್ರೀಯ ರಾಜಧಾನಿ ಪ್ರದೇಶ ಅಥವಾ NCT ಅಂತಂದು ಕರಿತೀವಿ. ಹಾಗಾದರೆ ಏನು NCT ಅಂತಂದರೆ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ. ಏನು NCT ಅಂತಂತಂದರೆ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಆಗಿದೆ. ಯಾವುದು? ದೆಹಲಿ ಅನ್ನೋದು ಭಾರತದ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ. 2011 ಜನಗಣತಿಯ ಪ್ರಕಾರ ಎಷ್ಟು ಭಾರತದ ಜನಸಂಖ್ಯೆ ಇದೆ ಅಂತಂತಂದರೆ 121 ಕೋಟಿ ಜನಸಂಖ್ಯೆಯನ್ನು ಒಳಗೊಂಡಿರುವಂತಹ ಬೃಹತ್ ದೇಶ ಯಾವುದು ಅಂತಂತಂದರೆ ನಮ್ಮ ಭಾರತ ದೇಶ. ಇದು ಪ್ರಪಂಚದ ಒಟ್ಟು ಜನಸಂಖ್ಯೆಯ 17.4ರಷ್ಟಿದೆ. ಪ್ರಪಂಚದ ಒಟ್ಟು ಜನಸಂಖ್ಯೆಯ 17.7ರಷ್ಟು ಏನಿದೆ ಅಂತಂತಂದರೆ ಭಾರತ ದೇಶ ಇದೆ. ಹಾಗಾದರೆ ಜನಸಂಖ್ಯೆಯಲ್ಲಿ ಅತಿ ದೊಡ್ಡ ರಾಷ್ಟ್ರ ಯಾವುದು ಅಂತಂದರೆ ಚೀನಾ ದೇಶ. ಜನಸಂಖ್ಯೆಯಲ್ಲಿ ಅತಿ ದೊಡ್ಡ ದೇಶ ಯಾವುದು ಅಂತಂದರೆ ಚೀನಾ ದೇಶ. ಹಾಗಾದರೆ ಭೂವಿಸ್ತೀರ್ಣದಲ್ಲಿ ಅತಿ ದೊಡ್ಡ ದೇಶ ಯಾವುದು? ರಷ್ಯಾ. ಭೂವಿಸ್ತೀರ್ಣದಲ್ಲಿ ಅತಿ ದೊಡ್ಡ ದೇಶ ಯಾವುದಪ್ಪ ಅಂತಂತಂದರೆ ರಷ್ಯಾ ಭೂವಿಸ್ತೀರ್ಣದಲ್ಲಿ ಅತಿ ದೊಡ್ಡ ದೇಶವಾಗಿದೆ. ಹಾಗಾದರೆ ಚೀನಾ ಅನ್ನೋದು ಜನಸಂಖ್ಯೆಯಲ್ಲಿ ಅತಿ ದೊಡ್ಡ ದೇಶ ಪ್ರಪಂಚದಲ್ಲಿ. ಹಾಗೆ ಪ್ರಪಂಚದಲ್ಲಿ ಭೂವಿಸ್ತೀರ್ಣದಲ್ಲಿ ಅತಿ ದೊಡ್ಡ ದೇಶ ಯಾವುದು? ರಷ್ಯಾ. ಭೂವಿಸ್ತೀರ್ಣದಲ್ಲಿ ಇಡೀ ಪ್ರಪಂಚದಲ್ಲಿ ಭಾರತದ ಸ್ಥಾನ ಎಷ್ಟು ಅಂತಂದ್ರೆ 7ನೇ ಅತಿ ದೊಡ್ಡ ರಾಷ್ಟ್ರ ಭೂವಿಸ್ತೀರ್ಣದಲ್ಲಿ. ಜನಸಂಖ್ಯೆಯಲ್ಲಿ ಭಾರತದ ಸ್ಥಾನ ಯಾವುದು ಅಂತಂದ್ರೆ 2ನೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಒಳಗೊಂಡಿರುವಂಥ ರಾಷ್ಟ್ರ. ಪ್ರಸ್ತುತ ಏನಾಗಿದೆ ಅಂತಂದರೆ 1ನೇ ದೊಡ್ಡ ರಾಷ್ಟ್ರವಾಗಿದೆ. ಬುಕ್ಕಿನಲ್ಲಿ ಏನಿದೆ ಅಂತಂತಂದರೆ 2ನೇ ದೊಡ್ಡ ರಾಷ್ಟ್ರ ಇರೋದರಿಂದ ಇದನ್ನೇ ನೋಡಬೇಕಾಗ್ತದೆ. ಹಾಗಾದರೆ ಭಾರತದ ಸ್ಥಾನಮಾನ ಏನು? ಭಾರತದ ಸ್ಥಾನಮಾನವನ್ನು ನೋಡ್ತಾ ಹೋಗೋಣ. ಭಾರತವು ಭೌಗೋಳಿಕವಾಗಿ ಉತ್ತರ ಗೋಳಾರ್ಧ ಮತ್ತು ಪೂರ್ವ ಗೋಳಾರ್ಧದ ಮಧ್ಯೆ ನೆಲೆಸಿದೆ. ಏನಿದು ಉತ್ತರ ಗೋಳಾರ್ಧ ಮತ್ತು ಪೂರ್ವ ಗೋಳಾರ್ಧ? ಅವಾಗ ಹೇಳಿದೆ ನಾನು, ಭಾರತ ಪ್ರಪಂಚದ ಉತ್ತರ ಗೋಳಾರ್ಧದಲ್ಲಿದೆ ಅಂತಂದು. ಉತ್ತರ ಗೋಳಾರ್ಧದಲ್ಲಿದೆ ಅನ್ನೋ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊತೀನಿ. ಈಗ ಭಾರತವು ಪ್ರಪಂಚದಲ್ಲಿ ಏನು ಉತ್ತರ ಗೋಳಾರ್ಧ ಮತ್ತು ಪೂರ್ವ ಗೋಳಾರ್ಧದಲ್ಲಿ ಇದೆ. ಹೇಗಿದು ಉತ್ತರ ಗೋಳಾರ್ಧ ಮತ್ತು ಪೂರ್ವ ಗೋಳಾರ್ಧ ಅಂತ ನೋಡೋಣ. ಇದನ್ನು ನಾವು ಪೂರ್ವ ಗೋಳಾರ್ಧ, ಪ್ರಪಂಚದ ಪೂರ್ವ ಗೋಳಾರ್ಧ ಅಂತ ಕರೆದ್ರೆ, ಇದನ್ನು ನಾವು ಏನಂತೀವಿ? ಪ್ರಪಂಚದ ಪಶ್ಚಿಮ ಗೋಳಾರ್ಧ ಅಂತ ಕರಿತೀವಿ. ಈ ಎಲ್ಲ ಭಾಗವನ್ನು ಭಾರತದ ಈ ಎಲ್ಲ ಭಾಗವನ್ನು ಭಾರತದ ಪೂರ್ವ ಗೋಳಾರ್ಧ ಅಂತಂದು ಕರಿತೀವಿ. ಈ ಎಲ್ಲ ಭಾಗವನ್ನು ಭಾರತದ ಪೂರ್ವ ಗೋಳಾರ್ಧ ಅಂತ ಕರಿತೀವಿ. ಈ ಎಲ್ಲ ಭಾಗವನ್ನು ಭಾರತದ ಪಶ್ಚಿಮ ಗೋಳಾರ್ಧ ಅಂತಂದು ಕರಿತೀವಿ. ಓಕೆ, ಇದು ಪೂರ್ವ ಗೋಳಾರ್ಧ, ಇದು ಪಶ್ಚಿಮ ಗೋಳಾರ್ಧ. ಹಾಗಾದರೆ ಇದು ಉತ್ತರ ಗೋಳಾರ್ಧ, ಇದು ಉತ್ತರ ಗೋಳಾರ್ಧ. ಇದು ಯಾವುದು ಅಂತಂತಂದರೆ ಇದು ದಕ್ಷಿಣ ಗೋಳಾರ್ಧ. ಪ್ರಪಂಚದ ಉತ್ತರ ಗೋಳಾರ್ಧ ಇದು, ಪ್ರಪಂಚದ ದಕ್ಷಿಣ ಗೋಳಾರ್ಧ ಇದು. ಸರಿ,
ಹಾಗಾಗಿ ನಾವು ಏನಂತ ಕರಿತೀವಿ ಅಂತಂದರೆ ಪ್ರಪಂಚದ ಪೂರ್ವ ಮತ್ತು ಉತ್ತರ ಗೋಳಾರ್ಧದಲ್ಲಿ ಭಾರತ ನೆಲೆಸಿದೆ ಅಂತಂದು ಹೇಳಿದರೆ ಹೇಗೆ ಅಂತಂದರೆ ಇದು ಹೀಗೆ ನೋಡಿದಾಗ ಇದು ಉತ್ತರ ಗೋಳಾರ್ಧ, ಇದು ದಕ್ಷಿಣ ಗೋಳಾರ್ಧ, ಇದು ಪೂರ್ವ ಗೋಳಾರ್ಧ, ಇದು ಪಶ್ಚಿಮ ಗೋಳಾರ್ಧ, ಇದು ಪೂರ್ವ ಗೋಳಾರ್ಧ. ಹಾಗಾಗಿ ಈ ಪೂರ್ವ ಮತ್ತು ಉತ್ತರವನ್ನು ಹೊಂದಿರೋದ್ರಿಂದ ಭಾರತವು ಪೂರ್ವ ಮತ್ತು ಉತ್ತರ ಗೋಳಾರ್ಧದಲ್ಲಿ ನೆಲೆಸಿದೆ ಅಂತಂತಂದು ಹೇಳ್ತೀವಿ. ಇದು ಆಗ್ನೇಯ ಏಷ್ಯಾದ ಒಂದು ಪ್ರಮುಖ ಪರ್ಯಾಯ ದ್ವೀಪ. ಆವಾಗಲೇ ಹೇಳಿದೆ ಭಾರತ ಪರ್ಯಾಯ ದ್ವೀಪ, ಏಕೆಂತಂದರೆ ಭಾರತವು 3 ಕಡೆ ನೀರಿನಿಂದ ಹಾಗೂ 1 ಕಡೆ ಭೂಮಿಯಿಂದ ಆವರಿಸಿರೋದ್ರಿಂದ ಭಾರತವನ್ನು ಪರ್ಯಾಯ ದ್ವೀಪ ಅಂತಂದು ಕರಿತೀವಿ. ಭಾರತವು ಪ್ರಧಾನ ಭೂಭಾಗವು 8 ಡಿಗ್ರಿ 4ರಿಂದ 37 ಡಿಗ್ರಿ 6 ಉತ್ತರ ಅಕ್ಷಾಂಶ ಹಾಗೂ 68 ಡಿಗ್ರಿ 7ರಿಂದ 97 ಡಿಗ್ರಿ 25ರವರೆಗೆ ಏನು ಅಂತಂತಂದರೆ ಪೂರ್ವ ರೇಖಾಂಶಗಳನ್ನು ಹೊಂದಿರುವಂತಹ ದೇಶ ಯಾವುದು ಅಂತಂತಂದರೆ ಭಾರತ ದೇಶ. ಏನಿದು ಅಕ್ಷಾಂಶ, ಇದಕ್ಕೆ ಈ ಕಾನ್ಸೆಪ್ಟ್ ಕ್ಲಿಯರ್ ಆಗಬೇಕು ಅಂತಂದರೆ ಮೊದಲು ನಮಗೆ ಅಕ್ಷಾಂಶ ಮತ್ತು ರೇಖಾಂಶ ಅಂತಂತಂದರೆ ಏನು ಅನ್ನೋದನ್ನು ನಾವು ನೋಡಬೇಕಾಗ್ತದೆ. ಏನು ಅಕ್ಷಾಂಶ ಮತ್ತು ರೇಖಾಂಶ ಅಂತಂತಂದರೆ ಭೂಮಿಯ ಮೇಲೆ ಕಾಲ್ಪನಿಕವಾಗಿ ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದಿರುವ ರೇಖೆಯನ್ನು ನಾವು ಏನಂತ ಕರಿತೀವಿ ಅಂತಂತಂದರೆ ಅಕ್ಷಾಂಶ ಅಂತಂದು ಕರಿತೀವಿ. ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದಿರುವ ರೇಖೆಯನ್ನು ನಾವು ಏನಂತ ಕರಿತೀವಿ, ಇದು ಅಕ್ಷಾಂಶ ಅಂತ ಕರಿತೀವಿ. ಇದೇನು ಅಕ್ಷಾಂಶ, ಭೂಮಿಯ ಮೇಲೆ ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದಿರುವ ಕಾಲ್ಪನಿಕ ರೇಖೆಗಳನ್ನು ಅಕ್ಷಾಂಶ ಅಂತ ಕರಿತೀವಿ. ಹಾಗಾದರೆ ರೇಖಾಂಶ ಎಂದರೇನು? ಭೂಮಿಯ ಮೇಲೆ ಉತ್ತರದಿಂದ ದಕ್ಷಿಣಕ್ಕೆ ಎಳೆದಿರುವಂತಹ ಕಾಲ್ಪನಿಕ ರೇಖೆಯನ್ನು ನಾವು ಏನಂತ ಕರಿತೀವಿ ಅಂತಂದರೆ ರೇಖಾಂಶ ಅಂತಂದು ಕರಿತೀವಿ. ಸರಿನಾ? ಅಕ್ಷಾಂಶ ಮತ್ತು ರೇಖಾಂಶ ಅಂತಂತಂದರೆ ಏನು ಅನ್ನೋದು ಗೊತ್ತಾಯಿತು. ಹಾಗಾದರೆ ಭಾರತದ ಅಕ್ಷಾಂಶಿಕ ಮತ್ತು ರೇಖಾಂಶಿಕ ಸ್ಥಾನಮಾನದ ಬಗ್ಗೆ ತಿಳ್ಕೊಳ್ಳೋಣ. ಭಾರತವು 8 ಡಿಗ್ರಿ 4ರಿಂದ 37 ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ ಹಬ್ಬಿದೆ. ಇಲ್ಲಿಂದ 8 ಡಿಗ್ರಿ 4 ಉತ್ತರ ಅಕ್ಷಾಂಶದಿಂದ ಮೇಲೆ 37 ಡಿಗ್ರಿ 6 ಉತ್ತರ ಅಕ್ಷಾಂಶವರೆಗೆ ಏನು ಅಂತಂತಂದರೆ ಭಾರತ ದೇಶ ಹಬ್ಬಿದೆ. ಹಾಗಾದರೆ ರೇಖಾಂಶಿಕ ಸ್ಥಾನಮಾನವನ್ನು ನಾವು ನೋಡ್ತಾ ಹೋದರೆ 68 ಡಿಗ್ರಿ 7ರಿಂದ 97 ಡಿಗ್ರಿ 25ರವರೆಗೆ ಪೂರ್ವ ರೇಖಾಂಶದವರೆಗೆ ಭಾರತ ದೇಶವನ್ನು ಹಬ್ಬಿದೆ. ಯಾಕೆ ಇಲ್ಲಿ ಉತ್ತರ ರೇಖಾಂಶ ಅಂತಂತಂದರು? ಯಾಕೆ ಇಲ್ಲಿ ಇಲ್ಲಿ ಉತ್ತರ ಅಕ್ಷಾಂಶ ಅಂತಂತಂದರು? ಯಾಕೆ ಇಲ್ಲಿ ಪೂರ್ವ ರೇಖಾಂಶ ಅಂತಂತಂತಂದರು? ನಾನು ಆವಾಗಲೇ ಹೇಳಿದೆ ಭಾರತವು ಉತ್ತರ ಮತ್ತು ಪೂರ್ವ ಗೋಳಾರ್ಧದಲ್ಲಿ ಇವೆ ಅಂತಂದು. ಹಾಗಾಗಿ ಇಲ್ಲಿ ಏನಂತ ಕರೀತಾರೆ ಅಂತಂತಂದರೆ ಭಾರತವು ಹೀಗೆ ಅಕ್ಷಾಂಶವನ್ನು ಎಳಿತೀವಿ. ಇವು ಎಲ್ಲ ಯಾವ ದಿಕ್ಕಿನಲ್ಲಿವೆ? ಪೂರ್ವ ದಿಕ್ಕಿನಲ್ಲಿವೆ. ಹಾಗಾಗಿ ಇದನ್ನು ಪೂರ್ವ ರೇಖಾಂಶ ಅಂತ ಕರೆದ್ರು. ಅಕ್ಷಾಂಶವನ್ನು ಹೀಗೆ ಎಳಿತೀವಿ. ಹಾಗಾಗಿ ಇದಕ್ಕೆ ಏನಂತಂದು ಈ ಎಲ್ಲ ರೇಖೆಗಳು ಉತ್ತರಕ್ಕೆ ಇರುವುದರಿಂದ ಇದನ್ನು ಉತ್ತರ ಅಕ್ಷಾಂಶ ಅಂತಂದು ಕರೆದ್ರು. ಸರಿ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಇನ್ನೂ ದಕ್ಷಿಣಕ್ಕೆ ವಿಸ್ತರಿಸಿವೆ. ನಿಕೋಬಾರ್ ದ್ವೀಪದ 6 ಡಿಗ್ರಿ 45 ದಕ್ಷಿಣ ಅಕ್ಷಾಂಶದಲ್ಲಿರುವ ಇಂದಿರಾ ಪಾಯಿಂಟ್ ಭಾರತದ ಅತ್ಯಂತ ದಕ್ಷಿಣ ತುದಿಯಾಗಿದೆ. ಇದಕ್ಕೆ ಪ್ರತಿಯಾಗಿ ಜಮ್ಮು ಕಾಶ್ಮೀರದ ಇಂದಿರಾ ಕೋಲ್ ಭಾರತದ ಅತ್ಯಂತ ಉತ್ತರದ ತುದಿಯಾಗಿದೆ.
ಭಾರತದ ಈ ತುದಿಗೆ ನಾವು ಏನಂತ ಕರಿತೀವಿ ಅಂತಂತಂದರೆ, ಭಾರತದ ದಕ್ಷಿಣದಲ್ಲಿರುವಂತಹ ಅತ್ಯಂತ ತುತ್ತ ತುದಿ ಯಾವುದು ಅಂತಂದರೆ ಇಂದಿರಾ ಪಾಯಿಂಟ್. ಇದರ ಇನ್ನೊಂದು ಹೆಸರು ಯಾವುದು ಅಂತಂದರೆ ಪಿಗ್ಮಿಲಿಯನ್ ಪಾಯಿಂಟ್ ಅಂತಂದೂ ಕರಿತೀವಿ. ಇದು ಏನು, ಭಾರತ ದೇಶದ ದಕ್ಷಿಣಕ್ಕಿರುವ ಅತ್ಯಂತ ತುತ್ತು ತುದಿ ಯಾವುದು ಅಂತಂದ್ರೆ ಇಂದಿರಾ ಪಾಯಿಂಟ್. ಇದು ಎಲ್ಲಿದೆ ಅಂತಂದರೆ ನಿಕೋಬಾರ್ ದ್ವೀಪದಲ್ಲಿದೆ. ಹಾಗಾದರೆ ಭಾರತ ದೇಶದ ಅತ್ಯಂತ ಉತ್ತರದ ತುತ್ತ ತುದಿ ಯಾವುದು ಅಂತಂತಂದರೆ, ಅತ್ಯಂತ ಉತ್ತರದ ತುತ್ತ ತುದಿ ಇಲ್ಲಿ ಏನಿದೆ ಅಂತಂದರೆ ಇಂದಿರಾ ಕೋಲ್ ಇದೆ. ಇಲ್ಲಿ ಏನಿದೆ, ಇಂದಿರಾ ಕೋಲ್. ಇಲ್ಲಿ ಇಂದಿರಾ ಕೋಲ್ ಇರುವುದು ಯಾವುದು ಅಂತಂದ್ರೆ ಭಾರತದ ಅತ್ಯಂತ ಉತ್ತರದ ತುತ್ತ ತುದಿಯನ್ನು ನಾವು ಏನಂತ ಕರಿತೀವಿ ಅಂತಂತಂದರೆ ಇಂದಿರಾ ಕೋಲ್ ಅಂತಂದು ಕರಿತೀವಿ. ಭಾರತದ ಉತ್ತರದ ತುತ್ತ ತುದಿ ಇಂದಿರಾ ಕೋಲ್, ಭಾರತದ ದಕ್ಷಿಣದ ತುತ್ತ ತುದಿ ಯಾವುದು ಅಂತಂದರೆ ಇಂದಿರಾ ಪಾಯಿಂಟ್ ಅಥವಾ ಪಿಗ್ಮಿಲಿಯನ್ ಪಾಯಿಂಟ್ ಅಂತಂದು ಸಹ ಕರಿತೀವಿ. ಭಾರತದ ಮಧ್ಯದಲ್ಲಿ ಏನು ಹಾದು ಹೋಗಿದೆ ಅಂತಂದರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಭಾರತದ ಮಧ್ಯದಲ್ಲಿ ಹಾದು ಹೋಗಿದೆ. ಮತ್ತು ಇದನ್ನು ಇನ್ನೊಂದು ಏನಂತ ಕರಿತೀವಿ, 23 ಉತ್ತರ ಅಕ್ಷಾಂಶ ಅಂತ ಅಂದನು ಕರಿತೀವಿ. 23 ಉತ್ತರ ಅಕ್ಷಾಂಶವನ್ನು ನಾವು ಏನಂತ ಕರಿತೀವಿ ಅಂತಂದರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತಂದು ಕರಿತೀವಿ. ಹಾಗಾಗಿ ಇದು ಭಾರತದ ಮಧ್ಯದ ರೇಖಾಂಶ ಯಾವುದು ಅಂತಂದರೆ 82 ಪೂರ್ವ ರೇಖಾಂಶ ಇದೆಯಲ್ಲ, ಅದನ್ನು ನಾವು ಭಾರತದ ಮಧ್ಯದ ರೇಖಾಂಶ. ಇದು ಎಲ್ಲಿಂದ ಹಾದು ಹೋಗಿದೆ ಅಂತಂದರೆ, ಯಾವ ಪ್ರದೇಶದಿಂದ ಹಾದು ಹೋಗಿದೆ ಅಂತಂದರೆ ಪ್ರಯಾಗ್ರಾಜ್ ಅಥವಾ ಅಲಹಾಬಾದ್ ಮೇಲೆ ಈ ಭೂಮಧ್ಯ ರೇಖೆ ಹಾದು ಹೋಗಿದೆ. 82 ಡಿಗ್ರಿ ಈ 82 ಡಿಗ್ರಿ ಪೂರ್ವ ರೇಖಾಂಶ ಇದೆಯಲ್ಲ, ಇದು ಏನು ಅಂತಂದರೆ ಭಾರತದ ವೇಳೆಯನ್ನು ನಿರ್ಧರಿಸ್ತದೆ. ಹಾಗಾಗಿ ಇದನ್ನು ಏನಂತ ಕರಿತೀವಿ ಅಂದರೆ ಭಾರತದ ಆದರ್ಶ ಕಾಲಮಾನ ಯಾವ ರೇಖೆಯನ್ನು ಅವಲಂಬಿಸಿದೆ ಅಂತಂದರೆ 82 ಪೂರ್ವ ರೇಖಾಂಶವನ್ನು ಅವಲಂಬಿಸಿದೆ. IST ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತಂದು ಕರಿತೀವಿ. ಯಾವುದನ್ನು 82 ಪೂರ್ವ ರೇಖಾಂಶವನ್ನು ನಾವು ಏನಂತ ಕರಿತೀವಿ ಅಂತಂದರೆ ISTಯ ಲಾಂಗ್ ಫಾರ್ಮ್ ಯಾವುದು, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಕರಿತೀವಿ. ಇವು ಈ ಬಾಕ್ಸ್ನಲ್ಲಿ ಕೊಟ್ಟಿದ್ದಾರಲ್ಲ, ಇವು ಏನು ಅಂತಂದರೆ ಭಾರತದ ನೆರೆಹೊರೆಯ ರಾಷ್ಟ್ರಗಳು. ಅವು ಭಾರತದೊಂದಿಗೆ ಎಷ್ಟು ಕಿಲೋಮೀಟರ್ ಗಡಿಯನ್ನು ಹಂಚಿಕೊಂಡಿವೆ ಎಂಬುದನ್ನು ಇಲ್ಲಿ ನೋಡ್ತಾ ಹೋಗೋಣ. ಪಾಕಿಸ್ತಾನ್ ಭಾರತದ ವಾಯುವ್ಯ ದಿಕ್ಕಿನಲ್ಲಿರುವಂತಹ ಒಂದು ರಾಷ್ಟ್ರ. ಪಾಕಿಸ್ತಾನದೊಂದಿಗೆ ಭಾರತ ದೇಶವು 3310 ಕಿಲೋಮೀಟರ್ಗಳಷ್ಟು ಏನು ಭೂಗಡಿಯನ್ನು ಹೊಂದಿದೆ. ಹಾಗಾಗಿ ನೆಕ್ಸ್ಟ್ ಬರೋದು ಯಾವುದು ಅಂತಂದರೆ ಅಫಘಾನಿಸ್ತಾನ್. ಇದು ಕೂಡ ಭಾರತದ ವಾಯುವ್ಯ ದಿಕ್ಕಿನಲ್ಲಿರುವಂತಹ ರಾಷ್ಟ್ರ. ಇದು ಭಾರತದೊಂದಿಗೆ 80 ಕಿಲೋಮೀಟರ್ಗಳಷ್ಟು ಭೂಭಾಗವನ್ನು ಹೊಂದಿದೆ. ಭಾರತವು ಚೀನಾ ದೇಶದೊಂದಿಗೂ ಸಹ ಗಡಿಯನ್ನು ಹೊಂದಿದೆ. ಇದು ಭಾರತದ ಉತ್ತರದಲ್ಲಿರುವಂತಹ ರಾಷ್ಟ್ರ. ಇದು ಭಾರತದೊಂದಿಗೆ 3917 ಕಿಲೋಮೀಟರ್ಗಳಷ್ಟು ಗಡಿಯನ್ನು ಹೊಂದಿಕೊಂಡಿದೆ. ಆಮೇಲೆ ನೇಪಾಳ ದೇಶ 1752 ಕಿಲೋಮೀಟರ್ಗಳಷ್ಟು ಭಾರತ ದೇಶದೊಂದಿಗೆ ಭೂಗಡಿಯನ್ನು ಒಳಗೊಂಡಿದೆ. ನಂತರ ಭೂತಾನ್ ದೇಶ 587 ಕಿಲೋಮೀಟರ್ಗಳಷ್ಟು ಭೂಗಡಿಯನ್ನು ಭಾರತದೊಂದಿಗೆ ಹೊಂದಿದೆ. ನಂತರ ಮಯನ್ಮಾರ್ ದೇಶ 1458 ಕಿಲೋಮೀಟರ್ಗಳಷ್ಟು ಭಾರತದೊಂದಿಗೆ ಏನು ಮಾಡಿದೆ ಅಂತಂತಂದರೆ ಭೂಗಡಿಯನ್ನು ಹೊಂದಿದೆ. ಬಾಂಗ್ಲಾದೇಶ 4096 ಕಿಲೋಮೀಟರ್ಗಳಷ್ಟು ಭೂಗಡಿಯನ್ನು ಭಾರತದೊಂದಿಗೆ ಹೊಂದಿದೆ. ಹಾಗೆ ಇದರಿಂದ ಏನು ತಿಳಿದು ಬರ್ತದೆ ಅಂತಂತಂದರೆ ಅತಿ ಹೆಚ್ಚು ಭಾರತದೊಂದಿಗೆ ಭೂಗಡಿಯನ್ನು ಹೊಂದಿರುವಂತಹ ದೇಶ ಯಾವುದು ಅಂತಂದರೆ ಬಾಂಗ್ಲಾದೇಶ. ಅತಿ ಕಡಿಮೆ ಭಾರತದೊಂದಿಗೆ ಭೂಗಡಿಯನ್ನು ಹೊಂದಿರುವಂತಹ ದೇಶ ಯಾವುದು ಅಂತಂದರೆ ಅಫಘಾನಿಸ್ತಾನ್ ದೇಶ. ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ಭಾರತದೊಂದಿಗೆ ಏನು ಹೊಂದಿವೆ ಅಂತಂದರೆ ಜಲಗಡಿಯನ್ನು ಹೊಂದಿವೆ. ಭಾರತದೊಂದಿಗೆ ಜಲಗಡಿಯನ್ನು ಹೊಂದಿರುವಂಥ 2 ದೇಶಗಳು ಯಾವುವು ಅಂತಂತಂದರೆ ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ದೇಶಗಳು ಭಾರತದೊಂದಿಗೆ ಜಲಗಡಿಯನ್ನು ಹೊಂದಿವೆ.
ಹಾಗಾದರೆ ಭಾರತದ ಭೂಮೇರೆಗಳು ಮತ್ತು ನೆರೆ ರಾಷ್ಟ್ರಗಳ ಬಗ್ಗೆ ಈಗ ತಿಳ್ಕೊಳ್ಳೋಣ. ಭಾರತವು ಒಂದು ಪರ್ಯಾಯ ದ್ವೀಪವಾಗಿದ್ದು ಇದು ಭೂ ಮತ್ತು ಜಲ ಎರಡೂ ಮೇರೆಗಳನ್ನು ಹೊಂದಿದೆ. ನಾನು ಆವಾಗಲೇ ಹೇಳಿದೆ, ಮತ್ತೇನೂ ಹೇಳ್ತೀನಿ. ಏನು ಪರ್ಯಾಯ ದ್ವೀಪ ಅಂತಂದರೆ, ಯಾಕೆ ನಾವು ಇದನ್ನು ಪರ್ಯಾಯ ದ್ವೀಪ, ಭಾರತವನ್ನು ಯಾಕೆ ಪರ್ಯಾಯ ದ್ವೀಪನೇ ಅಂತಂತಂದು ಕರಿತೀವಿ ಅಂತಂತಂದರೆ, ಭಾರತ ದೇಶವು ಏನು ಜಲ ಮತ್ತು ಭೂ ಎರಡೂ ಗಡಿಯನ್ನು ಹೊಂದಿದೆ. ಮೂರು ಕಡೆ ಭೂಮಿ ನೀರಿನಿಂದ ಆವೃತವಾಗಿದ್ದು ಒಂದು ಕಡೆ ಏನಾಗಿದೆ ಅಂತಂದರೆ ಭೂಮಿಯಿಂದ ಆವೃತವಾಗಿದೆ. ಹಾಗಾಗಿ ಇದನ್ನು ಪರ್ಯಾಯ ದ್ವೀಪ ಅಂತಂದು ಕರಿತೀವಿ. ಏನಂತ ಕರಿತೀವಿ? ಪರ್ಯಾಯ ದ್ವೀಪ ಅಂತಂದು ಕರಿತೀವಿ. ಯಾಕೆ? ಭೂ ಮತ್ತು ಜಲ ಎರಡೂ ಗಡಿಗಳನ್ನು ಹೊಂದಿದೆ. ಭಾರತ ದೇಶವು ಒಟ್ಟು ಎಷ್ಟು ಭೂಗಡಿಯನ್ನು ಹೊಂದಿದೆ ಅಂತಂದ್ರೆ 5200ರಷ್ಟು ಭೂಗಡಿಯನ್ನು ಭಾರತ ದೇಶ ಹೊಂದಿದೆ. 5200. ಇಲ್ಲಿ ಟೋಟಲ್ ಎಷ್ಟಾಗಿದೆ ನೋಡ್ರಿ, 5200 ಆಗಿದೆ. ಎಲ್ಲ ಭೂಗಡಿಯನ್ನು ಸೇರಿಸಿ ಒಟ್ಟು ಎಷ್ಟು ಭೂಗಡಿಯನ್ನು ಭಾರತ ದೇಶ ಹಂಚಿಕೊಂಡಿದೆ ಅಂತಂದರೆ 15,200ರಷ್ಟು 200 ಕಿಲೋಮೀಟರ್ಗಳಷ್ಟು ಭೂಗಡಿಯನ್ನು ಭಾರತ ದೇಶ ಹೊಂದಿದೆ. ಹಾಗಾದರೆ ಕರಾವಳಿ ತೀರ ಅಂತಂತಂದು ಯಾವುದನ್ನು ನಾವು ಕರಾವಳಿ ಅಂತ ಕರಿತೀವಿ ಅಂತಂದರೆ, ನೀರಿನಿಂದ ಆವೃತವಾಗಿರುವಂತಹ ಭೂಮಿಯ ತುದಿಯನ್ನು ನಾವು ಕರಾವಳಿ ಅಂತ ಕರಿತೀವಿ. ಈ ಕರಾವಳಿ ಎಷ್ಟು ಹೊಂದಿದೆ ಅಂತಂದರೆ 6100 ಕಿಲೋಮೀಟರ್ಗಳಷ್ಟು ಕರಾವಳಿ ತೀರವನ್ನು ಭಾರತ ದೇಶ ಹೊಂದಿದೆ. ಭಾರತವು 7 ರಾಷ್ಟ್ರಗಳೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಿದೆ. ವಾಯುವ್ಯದಲ್ಲಿ ಪಾಕಿಸ್ತಾನ್, ಅಫಘಾನಿಸ್ತಾನ್. ವಾಯುವ್ಯ ದಿಕ್ಕಿನಲ್ಲಿ ಯಾವ್ಯಾವ ರಾಷ್ಟ್ರಗಳಿವೆ? ಭಾರತದ ವಾಯುವ್ಯ ದಿಕ್ಕಿನಲ್ಲಿ ಪಾಕಿಸ್ತಾನ್, ಅಫಘಾನಿಸ್ತಾನ್. ಉತ್ತರದಲ್ಲಿ ಚೀನಾ, ನೇಪಾಳ, ಭೂತಾನ್. ಪೂರ್ವದಲ್ಲಿ ಮಯನ್ಮಾರ್ಗೆ ಇನ್ನೊಂದು ಹೆಸರು ಯಾವುದು ಅಂತಂದರೆ ಬರ್ಮಾ, ಬಾಂಗ್ಲಾದೇಶಗಳೊಂದಿಗೆ ಭಾರತವು ಭೂಗಡಿಯನ್ನು ಹೊಂದಿದೆ. ಒಂದು ಸರಿ ಮತ್ತೊಮ್ಮೆ ಮ್ಯಾಪನ್ನು ಗಮನಿಸೋಣ. ಏನು ಅಂತಂತಂದರೆ, ಈಗ ಇದು ಭಾರತ ದೇಶದ ಎಲ್ಲಿ ಅಂತಂದರೆ, ಇಲ್ಲಿ ವಾಯುವ್ಯ ದಿಕ್ಕಿನಲ್ಲಿ ಯಾವ್ಯಾವ ರಾಷ್ಟ್ರಗಳಿವೆ ಅಂತಂದರೆ ಪಾಕಿಸ್ತಾನ ನೋಡ್ತೀವಿ, ಇನ್ನೊಂದು ಯಾವುದು ಅಂತಂದರೆ ಅಫಘಾನಿಸ್ತಾನ್ ದೇಶವನ್ನು ನೋಡ್ತೀವಿ. ಅದಾದ ನಂತರ ಭಾರತದ ಉತ್ತರ ದಿಕ್ಕಿನಲ್ಲಿ ಯಾವ ದೇಶ ಇದೆ ಅಂತಂತಂದರೆ ಚೀನಾ ದೇಶವಿದೆ. ಭಾರತದ ಉತ್ತರದಲ್ಲಿ ಚೀನಾ ದೇಶವಿದೆ, ನೇಪಾಳ ದೇಶ ಇದೆ, ಭೂತಾನ್ ಎಂಬ ದೇಶ ಭಾರತದ ಉತ್ತರ ದಿಕ್ಕಿನಲ್ಲಿ ಇದೆ. ಹಾಗಾದರೆ ಭಾರತದ ಪೂರ್ವ ದಿಕ್ಕಿನಲ್ಲಿ ಯಾವ ದೇಶ ಇದೆ ಅಂತಂತಂದರೆ, ಭಾರತದ ಪೂರ್ವ ದಿಕ್ಕಿನಲ್ಲಿ ಮಯನ್ಮಾರ್ ಎಂಬ ದೇಶ ಇದೆ, ಇದೆ. ಮತ್ತು ಬಾಂಗ್ಲಾದೇಶಗಳು ಭಾರತದ ಪೂರ್ವ ದಿಕ್ಕಿನಲ್ಲಿ ಇವೆ. ಭಾರತದ ದಕ್ಷಿಣ ದಿಕ್ಕಿನಲ್ಲಿ ಯಾವ ದೇಶವಿದೆ ಅಂತಂತಂದರೆ ಶ್ರೀಲಂಕಾ ಎಂಬ ದೇಶ ಭಾರತದ ದಕ್ಷಿಣ ದಿಕ್ಕಿನಲ್ಲಿ ಇದೆ. ಹೀಗಾಗಿ ಭಾರತವು ಒಟ್ಟು ಎಷ್ಟು ರಾಷ್ಟ್ರಗಳೊಂದಿಗೆ ಭೂಗಡಿಯನ್ನು ಹೊಂದಿದೆ ಅಂತಂತಂದರೆ ಸುಮಾರು 7 ರಾಷ್ಟ್ರಗಳೊಂದಿಗೆ ಭಾರತವು ಭೂಗಡಿಯನ್ನು ಹೊಂದಿದೆ. ಹಾಗಾಗಿ ಇದು ಜಲಗಡಿಯನ್ನು ಕೂಡ ಯಾವ್ಯಾವ ರಾಷ್ಟ್ರದೊಂದಿಗೆ ಹೊಂದಿದೆ ಅಂತಂದರೆ ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ಎಂಬ ದೇಶಗಳ ನಡುವೆ ಏನಂತಂತಂದರೆ ಜಲಗಡಿಯನ್ನು ಹೊಂದಿದೆ. ಮಾಲ್ಡೀವ್ಸ್ ದ್ವೀಪಗಳು ಸಹ ಏನು ಅಂತಂದರೆ ಭಾರತದ ನೆರೆಯ ರಾಷ್ಟ್ರಗಳು ಆಗಿವೆ. ಈಗ ನಿಮಗೆ ಇದು ತಿಳಿದಿರಲಿ, ಭಾರತ ಮತ್ತು ಪಾಕಿಸ್ತಾನ ನಡುವೆ ಇರುವ ಗಡಿ ರೇಖೆಗೆ ನಾವು ಏನಂತ ಕರಿತೀವಿ ಅಂತಂತಂದರೆ ರ್ಯಾಡ್ಕ್ಲಿಫ್ ಅಂತಂದು ಕರಿತೀವಿ. ಏನಂತ ಕರಿತೀವಿ? ರ್ಯಾಡ್ಕ್ಲಿಫ್ ಎಂಬ ರೇಖೆ ಯಾವ್ಯಾವ ರಾಷ್ಟ್ರಗಳ ನಡುವೆ ಗಡಿ ರೇಖೆಯಾಗಿದೆ ಅಂತಂತಂದರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ರ್ಯಾಡ್ಕ್ಲಿಫ್ ಎಂಬ ರೇಖೆ ಏನಾಗಿದೆಯಪ್ಪ ಅಂತಂದರೆ ಗಡಿ ರೇಖೆಯಾಗಿದೆ. ಹಾಗಾದರೆ ಭಾರತ ಮತ್ತು ಚೀನಾ ದೇಶದ ನಡುವೆ ಇರುವಂತಹ ಗಡಿ ರೇಖೆಗೆ ನಾವು ಏನಂತ ಕರಿತೀವಿ ಅಂತಂದರೆ ಮ್ಯಾಕ್ಮೋಹನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಮ್ಯಾಕ್ಮೋಹನ್ ಎಂಬ ಗಡಿ ರೇಖೆ ಅಂತಂದು ಕರಿತೀವಿ. ಯಾವ್ಯಾವ ದೇಶ? ಭಾರತ ಮತ್ತು ಚೀನಾ ಮ್ಯಾಕ್ಮೋಹನ್ ಎಂಬ ಗಡಿ ರೇಖೆಯನ್ನು ಹೊಂದಿವೆ.
ಹಾಗಾದರೆ ಭಾರತ ಮತ್ತು ಅಫಘಾನಿಸ್ತಾನ ನಡುವೆ ಇರುವ ಗಡಿ ರೇಖೆ ಯಾವುದು ಅಂತಂದ್ರೆ ಡ್ಯೂರ್ಯಾಂಡ್ ಗಡಿ ರೇಖೆ. ಯಾವುದು? ಡ್ಯೂರ್ಯಾಂಡ್ ಗಡಿ ರೇಖೆ. ಇವೆಲ್ಲ ಯಾವುವು ಅಂತಂದರೆ ಭಾರತ ಹೊಂದಿರುವಂತಹ ಇತರೆ ರಾಷ್ಟ್ರಗಳೊಂದಿಗೆ ಹೊಂದಿರುವಂತಹ ಗಡಿ ರೇಖೆಗಳು ಆಗಿದೆ. ಭಾರತ ಮತ್ತು ಪಾಕಿಸ್ತಾನದಲ್ಲಿ ಈ ಭಾಗದಲ್ಲಿ ಇರುವಂಥ ಗಡಿ ರೇಖೆ ಯಾವುದು ಅಂತಂದರೆ ರ್ಯಾಡ್ಕ್ಲಿಫ್ ಗಡಿ ರೇಖೆ. ಭಾರತ ಮತ್ತು ಅಫಘಾನಿಸ್ತಾನದಲ್ಲಿರುವಂತಹ ಗಡಿ ರೇಖೆ ಯಾವುದು ಅಂತಂದ್ರೆ ಭಾರತ ಮತ್ತು ಅಫಘಾನಿಸ್ತಾನ ನಡುವೆ ಇರುವಂತಹ ಗಡಿ ರೇಖೆ ಯಾವುದು ಅಂತಂದರೆ ಡ್ಯೂರ್ಯಾಂಡ್ ಗಡಿ ರೇಖೆ. ಭಾರತ ಮತ್ತು ಚೀನಾದ ನಡುವೆ ಇರುವಂಥ ಗಡಿ ರೇಖೆ ಯಾವುದು ಅಂತಂದರೆ ಮ್ಯಾಕ್ಮೋಹನ್ ಗಡಿ ರೇಖೆ. ಹೀಗೆ ಭಾರತವು ಇತರ ದೇಶದೊಂದಿಗೆ ಭೂಗಡಿ ಮತ್ತು ಜಲಗಡಿ ಎರಡೂವನ್ನು ಹೊಂದಿರುವಂತಹ ರಾಷ್ಟ್ರ. ಹಾಗಾದರೆ ಭಾರತದ ಪ್ರಾಕೃತಿಕ ವಿಭಾಗವನ್ನು ಈಗ ಅಧ್ಯಯನ ಮಾಡೋಣ. ಭಾರತವು ವಿವಿಧ ಬಗೆಯ ಭೂಸ್ವರೂಪವನ್ನು ಒಳಗೊಂಡಿದೆ. ಈ ಸ್ವರೂಪಗಳು ದೇಶದ ವಿವಿಧ ಭಾಗದಲ್ಲಿ ಕಂಡುಬರುತ್ತವೆ. ಇವುಗಳು ಭೂ ಇತಿಹಾಸ ವಿವಿಧ ಅವಧಿಗಳಲ್ಲಿ ನಿರ್ಮಿತವಾಗಿದ್ದು ಭೂರಚನೆ ಹಾಗೂ ಮೇಲ್ಮೈ ಲಕ್ಷಣಗಳಲ್ಲಿ ವ್ಯತ್ಯಾಸಗಳನ್ನು ಹೊಂದಿದೆ. ಇವುಗಳನ್ನು ಆಧರಿಸಿ ಭಾರತವನ್ನು ಪ್ರಮುಖವಾಗಿ 4 ಪ್ರಧಾನ ಭೂಸ್ವರೂಪ ವಿಭಾಗಗಳಾಗಿ ವಿಂಗಡಿಸಿದ್ದಾರೆ. ನಾವು ಮೊದಲಿಗೆ ಹೇಳಿದ್ವಿ ಏನು ಅಂತಂದರೆ ಭಾರತವು ವಿವಿಧ ಲಕ್ಷಣಗಳನ್ನು ಹೊಂದಿರುವಂತಹ ದೇಶ. ಇದು ಭೂರಚನೆಯಲ್ಲಿ ವಿಭಿನ್ನ ವ್ಯತ್ಯಾಸಗಳನ್ನು ಹೊಂದಿದೆ. ಹಾಗಾಗಿಯೇ ಭಾರತ ದೇಶವನ್ನು ಪ್ರಮುಖವಾಗಿ 4 ಪ್ರಧಾನ ಭೂಸ್ವರೂಪಗಳಾಗಿ ವಿಭಾಗಿಸಲಾಗಿದೆ. ಮೊದಲನೇದು ಯಾವುದು ಅಂತಂದ್ರೆ ಉತ್ತರದ ಪರ್ವತಗಳು. ಈ ಉತ್ತರದ ಪರ್ವತಗಳು ಭಾರತದ ಒಂದು ಪ್ರಮುಖ ಪ್ರಾಕೃತಿಕ ವಿಭಾಗ. ಉತ್ತರದ ಹಿಮಾಲಯ ಪರ್ವತ ಶ್ರೇಣಿಯು ಜಗತ್ತಿನಲ್ಲಿಯೇ ಅತಿ ಎತ್ತರದ ಶಿಖರಗಳನ್ನು, ಆಳವಾದ ಕಣಿವೆಗಳನ್ನು, ಹಿಮನದಿ ಮುಂತಾದವುಗಳನ್ನು ಹೊಂದಿದೆ. ಹಿಮಾಲಯ ಪರ್ವತ ಶ್ರೇಣಿಯು ಪಾಮೀರ್ ಗ್ರಂಥಿಯಿಂದ ಪ್ರಾರಂಭವಾಗಿ ಪೂರ್ವದಲ್ಲಿ ಅರುಣಾಚಲ ಪ್ರದೇಶದವರೆಗೆ ಸುಮಾರು 2500 ಕಿಲೋಮೀಟರ್ ಉದ್ದವಾಗಿ ಹಬ್ಬಿದೆ. ಈ ಮಡಿಕೆ ಪರ್ವತ ಶ್ರೇಣಿಗಳನ್ನು 3 ಪ್ರಮುಖ ವಿಭಾಗಗಳನ್ನಾಗಿ ಏನು ಮಾಡಿದ್ದಾರೆ ಅಂತಂದ್ರೆ ವಿಂಗಡಣೆಯನ್ನು ಮಾಡಿದ್ದಾರೆ. ಇವುಗಳಲ್ಲಿ ಯಾವ 3 ವಿಭಾಗಗಳು ಅಂತಂತಂದರೆ ಶಿವಾಲಿಕ್ ಶ್ರೇಣಿ, ಇದನ್ನು ನಾವು ಏನು ಅಂತ ಕರಿತೀವಿ ಅಂತಂದರೆ ಹಿಮಾಲಯ ಪಾದಬೆಟ್ಟಗಳು. ಎರಡನೇದು ಯಾವುದು ಅಂತಂದರೆ ಹಿಮಾಚಲ, ಇದನ್ನು ನಾವು ಮಧ್ಯ ಹಿಮಾಲಯ ಅಂತ ಕರಿತೀವಿ. ಮೂರನೇದು ಯಾವುದು ಅಂತಂದರೆ ಮಹಾ ಹಿಮಾಲಯ, ಇದನ್ನು ನಾವೇನು ಕರಿತೀವಿ ಅಂತಂದರೆ ಹಿಮಾದ್ರಿ ಅಂತಂದು ಕರಿತೀವಿ. ನೋಡಿ, ಭಾರತದ ಪ್ರಾಕೃತಿಕ ವಿಭಾಗಗಳನ್ನು ಪ್ರಮುಖವಾಗಿ 4 ವಿಭಾಗಗಳಾಗಿ ವರ್ಗಿಸ್ತೀವಿ. ಅದರಲ್ಲಿ ಮೊದಲನೇದು ಯಾವುದು ಅಂತಂದರೆ ಉತ್ತರದ ಪರ್ವತಗಳು. ಉತ್ತರದ ಪರ್ವತಗಳನ್ನು ಮತ್ತೆ 3 ವಿಭಾಗಗಳನ್ನಾಗಿ ವಿಂಗಡಿಸ್ತೀವಿ. ಯಾವುವು ಅಂತಂದರೆ ಒಂದು ಶಿವಾಲಿಕ್ ಶ್ರೇಣಿ, ಇದನ್ನು ಇದು ಹಿಮಾಲಯದ ಪಾದಬೆಟ್ಟಗಳು ಅಂತ ಕರೀತಾರೆ. ಮತ್ತೇನು ಅಂತಂದರೆ ಹಿಮಾಚಲ ಪ್ರದೇಶ, ಇದನ್ನು ಮಧ್ಯ ಹಿಮಾಲಯ ಅಂತಂದು ಕರಿತೀವಿ. ಮತ್ತು ಮಹಾ ಹಿಮಾಲಯ, ಇದನ್ನು ಹಿಮಾದ್ರಿ ಅಂತ ಕರಿತೀವಿ. ಈ ಉತ್ತರ ಪರ್ವತಗಳೇನಿದ್ದಾವೆ ಅಲ್ಲ, ಇದು ಇಡೀ ಪ್ರಪಂಚದಲ್ಲಿಯೇ ಅಂದರೆ ಇಡೀ ಜಗತ್ತಿನಲ್ಲಿಯೇ ಅತಿ ಎತ್ತರವಾದ ಶಿಖರಗಳನ್ನು ಒಳಗೊಂಡಿರುವಂತಹ ಏನು ಅಂತಂದರೆ ಪ್ರದೇಶ. ಇದು ಪಾಮೀರ್ ಗ್ರಂಥಿಯಿಂದ ಪ್ರಾರಂಭವಾಗಿ ಅರುಣಾಚಲ ಪ್ರದೇಶದವರೆಗೆ ಹಬ್ಬಿದೆ. ಎಲ್ಲಿಂದ? ಪಾಮೀರ್ ಗ್ರಂಥಿಯಿಂದ ಪ್ರಾರಂಭವಾಗಿ ಇದನ್ನು ನಾವು ಇಲ್ಲಿ ಈ ಸ್ಪೇಸ್ ಇಲ್ಲಿಂದ ಪಾಮೀರ್ ಗ್ರಂಥಿಯಿಂದ ಪ್ರಾರಂಭವಾಗಿ ಎಲ್ಲಿವರೆಗೆ ಹಬ್ಬಿದೆ? ಅರುಣಾಚಲ ಪ್ರದೇಶದವರೆಗೆ ಹಬ್ಬಿದೆ. ಹಾಗಾಗಿ ಇವು ಏನಾಗಿವೆ ಅಂತಂದರೆ ಇಡೀ ಜಗತ್ತಿನಲ್ಲಿಯೇ ಅತಿ ಎತ್ತರದ ಶಿಖರಗಳನ್ನು ಒಳಗೊಂಡಿರುವಂತಹ ಪ್ರದೇಶ ಯಾವುದು ಅಂತಂದರೆ ಉತ್ತರದ ಪರ್ವತಗಳು. ಉತ್ತರದ ಪರ್ವತಗಳಲ್ಲಿ ಮೊದಲನೇದು ಯಾವುದು ಅಂತಂದರೆ ಶಿವಾಲಿಕ್ ಶ್ರೇಣಿ. ಇದು ಹಿಮಾಲಯ ಪರ್ವತಗಳಲ್ಲಿ ಏನಾಗಿದೆ ಅಂತಂದರೆ ಇತ್ತೀಚೆಗೆ ನಿರ್ಮಾಣವಾಗಿದೆ. ಎಲ್ಲಿ
ಹಿಮಾಲಯ ಪರ್ವತದಲ್ಲಿ ಇತ್ತೀಚೆಗೆ ನಿರ್ಮಾಣಗೊಂಡಿರುವ ಪರ್ವತ ಯಾವುದು ಅಂತಂತಂದರೆ ಶಿವಾಲಿಕ್ ಶ್ರೇಣಿ. ಇದು ಅತ್ಯಂತ ದಕ್ಷಿಣದಲ್ಲಿರುವಂತಹ ಸರಣಿ ಹಾಗೂ ಅತಿ ಕಡಿಮೆ ಎತ್ತರವನ್ನು ಹೊಂದಿದೆ. ಹಾಗಾಗಿ ಇದನ್ನು ನಾವು ಏನು ಕರಿತೀವಿ ಅಂತಂದರೆ ಪಾದಬೆಟ್ಟಗಳು ಎಂದು ಸಹ ಕರಿತೀವಿ. ಇಲ್ಲಿ ಸಮತಟ್ಟಾದ ಕಿರಿದಾದ ಮೈದಾನಗಳಿವೆ. ಈ ಮೈದಾನಗಳನ್ನು ಡೂನ್ಗಳು ಅಂತಂದು ಕರಿತೀವಿ. ಏನನ್ನು ಕರಿತೀವಿ ಈ ಮೈದಾನಗಳನ್ನು? ಶಿವಾಲಿಕ್ ಶ್ರೇಣಿಯಲ್ಲಿರುವಂತಹ ಸಮತಟ್ಟಾದ ಕಿರಿದಾದ ಮೈದಾನಗಳನ್ನು ಏನು ಕರಿತೀವಿ? ಡೂನ್ಗಳು ಅಂತಂದು ಕರಿತೀವಿ. ಇದರಲ್ಲಿ ಉದಾಹರಣೆ ಯಾವುವು ಅಂತಂದರೆ ಡೆಹ್ರಾಡೂನ್, ಕೋಟಾ, ಪಾಟ್ಲಿ ಚೌಕಂಬ, ಉದಾಂಪುರ್ ಮತ್ತು ಕೋಟ್ಲಾಗಳು. ಇವು ಸಮುದ್ರದಿಂದ ಸುಮಾರು 600ರಿಂದ 1500 ಮೀಟರ್ಗಳಷ್ಟು ಎತ್ತರವಾಗಿವೆ. ಏನು ಶಿವಾಲಿಕ್ ಶ್ರೇಣಿ ಬಗ್ಗೆ ಈಗ ನಾನು ಮತ್ತೆ ಇನ್ನಿಷ್ಟು ವಿಸ್ತಾರವಾಗಿ ಹೇಳುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಈ ಶಿವಾಲಿಕ್ ಶ್ರೇಣಿ ಇದೆಯಲ್ಲ, ಶಿವಾಲಿಕ್ ಶ್ರೇಣಿ ಎಲ್ಲಿದೆ ಅಂತಂದರೆ ಈ ಭಾಗದಲ್ಲಿ ಬರ್ತದೆ. ಇದನ್ನು ಇದೆಲ್ಲ ಇದೆ, ಈ ಭಾಗದಲ್ಲಿ ಬರ್ತದೆ. ಇದು ಶಿವಾಲಿಕ್ ಶ್ರೇಣಿ. ಇದು ಶಿವಾಲಿಕ್ ಶ್ರೇಣಿ. ಇದನ್ನು ಪಾದಬೆಟ್ಟಗಳು, ಹಿಮಾಲಯದ ಪಾದಬೆಟ್ಟಗಳು ಅಂತಂದು ಕರಿತೀವಿ. ಈ ಶಿವಾಲಿಕ್ ಶ್ರೇಣಿ ಇತ್ತೀಚೆಗೆ ನಿರ್ಮಾಣಗೊಂಡಿದೆ. ಇತ್ತೀಚೆಗೆ ನಿರ್ಮಾಣಗೊಂಡಿರುವಂಥ ಶಿವಾಲಿಕ್ ಶ್ರೇಣಿ, ಇಲ್ಲಿ ಕಿರಿದಾದ ಸಮತಟ್ಟಾದ ಕೆಲವೊಂದು ಮೈದಾನಗಳಿವೆ. ಅದನ್ನು ನಾವು ಡೂನ್ಗಳು ಅಂತಂದು ಕರಿತೀವಿ. ಸರಿ, ಹಾಗಾದರೆ ಏನಾಯಿತು ಅಂತಂದರೆ ಈಗೇನು ಶಿವಾಲಿಕ್ ಶ್ರೇಣಿಯ ಬಗ್ಗೆ ನಾವು ಏನು ಮಾಡಿದ್ದೀವಿ ಅಂತಂದರೆ ಅಧ್ಯಯನ ಮಾಡಿಕೊಂಡ್ವಿ. ಇದಾದ ನಂತರ ಬರುವುದು ಶಿವಾಲಿಕ್ ಶ್ರೇಣಿಯ ನಂತರ ಅಂತಂತಂದರೆ ಹಿಮಾಚಲ. ಈ ಹಿಮಾಚಲ ಅನ್ನೋದು ಮಹಾ ಹಿಮಾಲಯ ಮತ್ತು ಶಿವಾಲಿಕ್ ಬೆಟ್ಟಗಳ ನಡುವೆ ಬರುವಂಥದ್ದು. ಎಲ್ಲೆಲ್ಲಿ? ಮಹಾ ಹಿಮಾಲಯ. ಇಲ್ಲಿರೋದು ಮಹಾ ಹಿಮಾಲಯ. ಈ ಭಾಗ, ಇದು ಅತಿ ಕಪ್ಪಾದ ಭಾಗ ಇರೋದು ಮಹಾ ಹಿಮಾಲಯ. ಅದರ ಕೆಳಗಡೆ ಇರೋದು ಶಿವಾಲಿಕ್ ಬೆಟ್ಟಗಳು. ಮಧ್ಯದಲ್ಲಿರುವಂಥದ್ದು ಯಾವುದು ಅಂತಂತಂದರೆ ಮಧ್ಯ ಹಿಮಾಲಯ. ಈ ಪ್ರದೇಶ ಇದೆಯಲ್ಲ, ಇದು ಮಧ್ಯ ಹಿಮಾಲಯ. ಮಧ್ಯ ಹಿಮಾಲಯವು ಕೂಡ ಕೆಲವೊಂದಿಷ್ಟು ಬೆಟ್ಟಗಳನ್ನು ಹೊಂದಿರುವಂತಹದ್ದು. ಮತ್ತಿದು ಮಹಾ ಹಿಮಾಲಯ ಮತ್ತು ಶಿವಾಲಿಕ್ ಬೆಟ್ಟಗಳ ಮಧ್ಯೆ ಇರುವಂತಹ ಪ್ರದೇಶವನ್ನು ನಾವೇನಂತ ಕರಿತೀವಿ ಅಂತಂದರೆ ಮಧ್ಯ ಹಿಮಾಲಯ ಅಂತಂದು ಕರಿತೀವಿ. ಇದನ್ನು ಹಿಮಾಚಲ ಅಂತಲೂ ಸಹ ಕರಿತೀವಿ. ಇದು ಸುಮಾರು 3600 ಮೀಟರ್ದಿಂದ 4500 ಮೀಟರ್ಗಳಷ್ಟು ಸರಾಸರಿ ಎತ್ತರವನ್ನು ಹೊಂದಿದೆ. ಇದರ ಅಗಲ ಎಷ್ಟು ಅಂದರೆ 60ರಿಂದ 80 ಕಿಲೋಮೀಟರ್ ಅಗಲವನ್ನು ಹೊಂದಿದೆ. ಅನೇಕ ಸಮಾಂತರ ಶ್ರೇಣಿಯನ್ನು ಹೊಂದಿದೆ. ಉದಾಹರಣೆಗೆ ಪೀರ್ ಪಾಂಜಲ್ ಪರ್ವತ ಶ್ರೇಣಿಗಳು, ಮಹಾಭಾರತ ಪರ್ವತ ಶ್ರೇಣಿಗಳು, ನಾಗತಿಬ್ಬ ಪರ್ವತ ಶ್ರೇಣಿಗಳು, ಇವು ಕೆಲವೊಂದು ಇತ್ಯಾದಿ ಮಸೂರಿ ಪರ್ವತ ಶ್ರೇಣಿ, ಹೀಗೆ ಹಲವಾರು ಪರ್ವತ ಶ್ರೇಣಿಗಳನ್ನು ಏನು ಅಂತಂತಂದರೆ ಈ ಹಿಮಾಚಲ ಅಥವಾ ಮಧ್ಯ ಹಿಮಾಲಯ ಪ್ರದೇಶ ಒಳಗೊಂಡಿದೆ. ಇದರಲ್ಲಿ ಅತಿ ಪ್ರಮುಖವಾದದ್ದೇನು ಅಂತಂದರೆ ಪ್ರಸಿದ್ಧ ಏನಿವೆ ಅಂತಂದರೆ ಕಣಿವೆಗಳಿವೆ. ಯಾವ ಕಣಿವೆಗಳು? ಮಧ್ಯ ಹಿಮಾಲಯದಲ್ಲಿ ಅಥವಾ ಹಿಮಾಚಲದಲ್ಲಿ ಕಂಡುಬರುವಂತಹ ಪ್ರಮುಖ ಕಣಿವೆಗಳು ಯಾವುವು ಅಂತಂದರೆ ಕಾಂಗ್ರಾ ಮತ್ತು ಕುಲು ಕಣಿವೆಗಳು. ಇವು ಕೆಲವೊಂದು ಕಣಿವೆಗಳಿವೆ. ಮತ್ತು ಅತಿ ಪ್ರಮುಖವಾದ ಏನು ಅಂತಂತಂದರೆ ಗಿರಿಧಾಮಗಳಿವೆ. ಶಿಮ್ಲಾ, ಮಸ್ಸೂರಿ, ನೈನಿತಾಲ್, ರಾಣಿಖೇಟ್, ಚಕ್ರಾತ್ ಮತ್ತು ಡಾರ್ಜಿಲಿಂಗ್ ಇತ್ಯಾದಿ ಗಿರಿಧಾಮಗಳನ್ನು ನಾವು ಎಲ್ಲಿ ಕಾಣ್ತೀವಿ ಅಂತಂದರೆ ಹಿಮಾಚಲ ಅಥವಾ ಮಧ್ಯ ಹಿಮಾಲಯದಲ್ಲಿ ಕಾಣ್ತೀವಿ. ಹಾಗಾದರೆ ನೆಕ್ಸ್ಟ್ ಬರುವಂಥದ್ದು ಯಾವುದು ಅಂತಂದರೆ ಮಹಾ ಹಿಮಾಲಯ. ಈ ಮಹಾ ಹಿಮಾಲಯ ಮಧ್ಯ ಹಿಮಾಲಯದ ಮೇಲ್ಭಾಗದಲ್ಲಿರುವಂತಹ ಪ್ರದೇಶ. ಇದು ಅತೀ ಎತ್ತರದ ಪರ್ವತ ಶಿಖರಗಳನ್ನು ಹೊಂದಿರುವಂತಹ ಏನು ಅಂತಂದ್ರೆ ಪ್ರದೇಶ. ಇದು ಹೊಂದಿರುವ ಪ್ರದೇಶ ಯಾವುದು ಅಂತಂದರೆ ಮಹಾ ಹಿಮಾಲಯ ಅಥವಾ ಹಿಮಾದ್ರಿ. ಇದು ಇದು ಎಲ್ಲಿ ಅಂತಂತಂದ್ರೆ ಉತ್ತರ ಪರ್ವತಗಳಲ್ಲಿಯೇ ಅತಿ ಪುರಾತನವಾಗಿ ಉತ್ತರ ಪರ್ವತಗಳಲ್ಲಿ ಅತಿ ಮೊದಲು ಏನಾಗಿದೆ ಅಂತಂದರೆ ಜನ್ಮ ತಾಳಿರುವಂತಹ ಸರಣಿ ಯಾವುದು ಅಂತಂದರೆ ಮಹಾ ಹಿಮಾಲಯ. ಇದು ಸಂಪೂರ್ಣವಾಗಿ ಏನಾಗಿದೆ ಅಂತಂದರೆ ಹಿಮದಿಂದ ಆವೃತವಾಗಿದೆ. ಹಾಗಾಗಿ ಇದನ್ನು ನಾವು ಏನಂದು ಕರಿತೀವಿ? ಹಿಮಾದ್ರಿ ಅಂತಂದು ಕರಿತೀವಿ. ಇದು ಸಮುದ್ರ ಮಟ್ಟದಿಂದ ಈ ಪರ್ವತ ಶ್ರೇಣಿ ಎಷ್ಟು ಉದ್ದ ಇದೆ ಅಂತಂದರೆ
6000ದಿಂದ 8000 ಮೀಟರ್ಗಳಷ್ಟು ಸಮುದ್ರದ ಮಟ್ಟದಿಂದ ಎತ್ತರದಲ್ಲಿರುವಂತಹ ಪ್ರದೇಶಗಳನ್ನು ಒಳಗೊಂಡಿರುವಂಥದ್ದು ಯಾವುದು ಅಂತಂದರೆ ಮಹಾ ಹಿಮಾಲಯ. ಹಿಮಾಲಯದಲ್ಲಿ ಅತಿ ಎತ್ತರವಾದ ಶಿಖರಗಳಿವೆ. ಅದರಲ್ಲಿ ಅತ್ಯುನ್ನತ ಶಿಖರ ಯಾವುದು ಅಂತಂದ್ರೆ ಮೌಂಟ್ ಎವರೆಸ್ಟ್, 8848 ಮೀಟರ್. ಅಪ್ಡೇಟ್ ಪ್ರಕಾರ ಇದು ಏನು ಅಂತಂದ್ರೆ 8848 ಇದನ್ನು ಮತ್ತೆ ಅಪ್ಡೇಟ್ ಮಾಡಿ 8848 ಮೀಟರ್ ಇರುವಂತಹ ಮೌಂಟ್ ಎವರೆಸ್ಟ್ ಈಗ ಪ್ರಸ್ತುತ ಎಷ್ಟು ಎತ್ತರವಾಗಿದೆ ಅಂತಂದರೆ 8848.86 ಮೀಟರ್ಗಳಷ್ಟು ಉದ್ದವಾಗಿರುವಂತಹ ಶಿಖರ ಯಾವುದು ಅಂತಂತಂದರೆ ಮೌಂಟ್ ಎವರೆಸ್ಟ್. ಇದು ಜಗತ್ತಿನಲ್ಲಿಯೇ ಅತಿ ಎತ್ತರವಾದ ಶಿಖರ. ಇದು ಯಾವ ಯಾವ ದೇಶಗಳ ನಡುವೆ ಹಬ್ಬಿಕೊಂಡಿದೆ ಅಂತಂದರೆ ನೇಪಾಳ ಮತ್ತು ಟಿಬೆಟ್ ದೇಶದಲ್ಲಿ ಮೌಂಟ್ ಎವರೆಸ್ಟ್ ಹಬ್ಬಿಕೊಂಡಿದೆ. ಈ ಸರಣಿಯಲ್ಲಿ ಅಂತಂದರೆ ಯಾವ ಸರಣಿ ಇದು ಮಹಾ ಹಿಮಾಲಯದಲ್ಲಿ ಅಥವಾ ಹಿಮಾದ್ರಿಯಲ್ಲಿ ಅತಿ ಎತ್ತರದ ಶಿಖರ ಮೌಂಟ್ ಎವರೆಸ್ಟ್. ಈ ಸರಣಿಯಲ್ಲಿ ಇರುವಂತಹ ಇನ್ನೂ ಕೆಲವೊಂದು ಶಿಖರಗಳು ಯಾವುವು ಅಂತಂತಂದರೆ ಕಾಂಚನಜುಂಗ, ಈ ಸರಣಿಯಲ್ಲಿರುವಂತಹ ಕೆಲವೊಂದಿಷ್ಟು ಶಿಖರಗಳು ಯಾವುವು ಅಂತಂದರೆ ಕಾಂಚನಜುಂಗ ಶಿಖರ, ಧವಳಗಿರಿ ಶಿಖರ, ನಂದಾದೇವಿ ಶಿಖರ, ಗೌರಿಶಂಕರ. ಇವು ಅತ್ಯಂತ ಎತ್ತರದಲ್ಲಿರುವಂತಹ ಇನ್ನಿತರ ಶಿಖರಗಳು. ಮತ್ತು ಕೆಲವೊಂದು ಹಿಮನದಿಗಳನ್ನು ಒಳಗೊಂಡಿದೆ. ಅದರಲ್ಲಿ ಪ್ರಮುಖವಾಗೋದು ಯಾವುದು ಅಂತಂದರೆ ಗಂಗೋತ್ರಿ. ಈ ಗಂಗೋತ್ರಿ ಅನ್ನೋದು ಭಾರತ ದೇಶದ ಉತ್ತರಾಖಂಡ ರಾಜ್ಯದಲ್ಲಿ ಇರುವಂಥ ಒಂದು ಪ್ರಸಿದ್ಧ ಸ್ಥಾನ. ಇದು ಗಂಗೋತ್ರಿ ಎನ್ನುವಂಥ ಪ್ರದೇಶದಲ್ಲಿ ಏನಾಗಿದೆ ಅಂತಂದರೆ ಗಂಗಾ ನದಿ ಎಂಬ ನದಿ ಕೂಡ ಉಗಮವಾಗಿದೆ. ಗಂಗಾ ನದಿಯನ್ನು ನಾವು ಭಾರತದ ಪವಿತ್ರ ನದಿ ಅಂತಂದು ಪೂಜಿಸ್ತೀವಿ ಮತ್ತು ಆರಾಧಿಸ್ತೀವಿ. ಕಾಶ್ಮೀರದ ಬುರ್ಜಿಲಾ, ಜೋಜಿಲಾ, ಹಿಮಾಚಲ ಪ್ರದೇಶದ ಬಾರಾಲಾಚ ಮುಂತಾದ ಕಣಿವೆ ಮಾರ್ಗಗಳು ಉತ್ತಮ ಸಂಚಾರ ಸೌಲಭ್ಯವನ್ನು ಒದಗಿಸಿರುವುದಲ್ಲದೆ ಪ್ರವಾಸಿಗರಿಗೆ ಆಕರ್ಷಣೀಯ ಕೇಂದ್ರಗಳಾಗಿವೆ. ಇವೇನು ಅಂತಂದರೆ ಕಣಿವೆಗಳು ಯಾವುವು ಅಂತಂತಂದರೆ ಕಾಶ್ಮೀರದ ಬುರ್ಜಲಾ, ಜೋಜಿಲಾ ಇವೇನು ಕಾಶ್ಮೀರದಲ್ಲಿರುವಂತಹ ಏನು ಅಂತಂದರೆ ಕಣಿವೆ ಮಾರ್ಗಗಳು. ಹಿಮಾಚಲದಲ್ಲಿರುವಂಥ ಕಣಿವೆ ಮಾರ್ಗ ಯಾವುದು ಅಂತಂದ್ರೆ ಬಾರಾಲಾಚಲ. ಹಿಮಾಚಲದಲ್ಲಿರುವಂತಹ ಕಣಿವೆ ಮಾರ್ಗ ಯಾವುದು ಅಂತಂದ್ರೆ ಬಾರಾಲಾಚಲ. ಇವು ಕಣಿವೆ ಮಾರ್ಗಗಳು. ಇದರ ಮೂಲಕ ಏನಾಗ್ತದೆ ಅಂತಂದರೆ ಸಂಚಾರ ಸೌಲಭ್ಯವನ್ನು ಒದಗಿಸುವುದಲ್ಲದೆ ಪ್ರವಾಸಿಗರಿಗೆ ಆಕರ್ಷಣೀಯ ಸ್ಥಾನವಾಗಿದೆ. ಮಹಾ ಹಿಮಾಲಯ ಸರಣಿಯ ಉತ್ತರಕ್ಕಿರುವ ಮಡಿಕೆ ಪರ್ವತಗಳನ್ನು ಹೊರ ಹಿಮಾಲಯ ಎಂದು ಕರಿತೀವಿ. ಈ ಮಹಾ ಹಿಮಾಲಯದ ಮುಂದುವರೆದ ಭಾಗವನ್ನು ನಾವು ಏನಂತ ಕರಿತೀವಿ, ಹೊರ ಹಿಮಾಲಯ ಅಂತಂದು ಕರಿತೀವಿ. ಇದರಲ್ಲಿ ಕಾರಾಕೋರಂ ಪರ್ವತ ಶ್ರೇಣಿ ಹಾಗೂ ಕೈಲಾಸ ಪರ್ವತಗಳಿವೆ. ಇಲ್ಲಿ ಏನೇನಿದೆ ಅಂತಂದರೆ ಕಾರಾಕೋರಂ ಪರ್ವತ ಶ್ರೇಣಿ ಹಾಗೂ ಕೈಲಾಸ ಪರ್ವತಗಳು ಎಲ್ಲಿ ಕಂಡುಬರ್ತವೆ ಅಂತಂತಂದರೆ ಈ ಮಹಾ ಹಿಮಾಲಯ ಸರಣಿಯಲ್ಲಿ ಕಂಡುಬರ್ತವೆ. ಇಲ್ಲಿರುವಂತಹ ಅತಿ ಪ್ರಮುಖವಾದಂತಹ ಎತ್ತರದ ಶಿಖರ ಯಾವುದು ಅಂತಂದರೆ ಗಾಡ್ವಿನ್ ಆಸ್ಟಿನ್. ಇದನ್ನು K2 ಅಂತಂದು ಕರಿತೀವಿ. ಇದು ಕಾರಾಕೋರಂ ಶ್ರೇಣಿಯಲ್ಲಿರುವುದರಿಂದನೇ ಇದನ್ನು ಮೌಂಟ್ ಗಾಡ್ವಿನ್ ಆಸ್ಟಿನ್ನ ನಾವು ಏನಂತ ಕರಿತೀವಿ ಅಂತಂದರೆ K2 ಅಂತಂದು ಕರಿತೀವಿ. ಇದು ಏನು ಅಂತಂದರೆ ಭಾರತ ದೇಶದಲ್ಲಿರುವ ಅತಿ ಎತ್ತರದ ಶಿಖರ ಯಾವುದು ಅಂತಂದರೆ ಗಾಡ್ವಿನ್ ಆಸ್ಟಿನ್. ಪ್ರಪಂಚದ ಎತ್ತರದ ಶಿಖರ ಮೌಂಟ್ ಎವರೆಸ್ಟ್. ಭಾರತದ ಎತ್ತರದ ಶಿಖರ ಮೌಂಟ್ ಗಾಡ್ವಿನ್ ಆಸ್ಟಿನ್ ಅಥವಾ K2. ಇದು ಯಾವ ಪರ್ವತ ಶ್ರೇಣಿಯಲ್ಲಿ ಕಂಡು ಬರ್ತದೆ ಅಂತಂತಂದರೆ ಇದು ಕಾರಾಕೋರಂ ಪರ್ವತ ಶ್ರೇಣಿಯಲ್ಲಿ ಕಂಡುಬರ್ತದೆ. ಯಾವುದು ಮೌಂಟ್ ಗಾಡ್ವಿನ್ ಆಸ್ಟಿನ್ ಕಾರಾಕೋರಂ ಪರ್ವತ ಶ್ರೇಣಿಯಲ್ಲಿ ಕಂಡುಬರ್ತದೆ. ಇದು ಎಷ್ಟು ಮೀಟ್ರಷ್ಟು ಉದ್ದ ಇದೆ ಅಂತಂತಂದರೆ 8611 ಮೀಟರ್ಗಳಷ್ಟು ಉದ್ದ ಯಾವುದು ಅಂತಂದರೆ ಮೌಂಟ್ ಗಾಡ್ವಿನ್ ಆಸ್ಟಿನ್ದು.
ಗಾಢವಿನ ಆಸ್ಟಿನ್ ಇದೆ. ಇದು ಲಡಾಖ್ ಪ್ರಸ್ಥಭೂಮಿಯೂ ಕೂಡ ಇದೇ ಪ್ರದೇಶದಲ್ಲಿ ಕಂಡುಬರ್ತದೆ. ಲಡಾಖ್ ಪ್ರಸ್ಥಭೂಮಿಯಲ್ಲಿ ಕಂಡುಬರ್ತದೆಯಪ್ಪ ಅಂತಂತಂದರೆ ಈ ಮಹಾಹಿಮಾಲಯ ಪ್ರದೇಶದಲ್ಲಿಯೇ ಲಡಾಖ್ ಎಂಬ ಪ್ರಸ್ಥಭೂಮಿಯು ಕೂಡ ಕಂಡುಬರ್ತದೆ. ಹಾಗಾದರೆ ಇಷ್ಟನ್ನೆಲ್ಲ ಒಳಗೊಂಡಿರುವಂಥ ಹಿಮಾಲಯದ ಮಹತ್ವ ಏನು, ಇದರಿಂದ ನಮಗೇನು ಅನುಕೂಲಗಳಾಗ್ತವೆ ಅನ್ನೋದನ್ನು ತಿಳ್ಕೊಳ್ತಾ ಬರೋಣ. ಹಿಮಾಲಯ ಪರ್ವತ ಶ್ರೇಣಿಗಳು ಭಾರತದ ಜನಜೀವನದ ಮೇಲೆ ಅಪಾರ ಪ್ರಭಾವವನ್ನು ಬೀರುತ್ತವೆ. ಇವು ಭಾರತಕ್ಕೆ ರಕ್ಷಣೆಯನ್ನು ಒದಗಿಸುತ್ತದೆ, ಉತ್ತರ ಏಷ್ಯಾದಿಂದ ಬರುವಂತಹ ಶೀತಗಾಳಿಯನ್ನು ತಡೆಯುತ್ತದೆ, ನದಿಗಳ ಉಗಮ ಪ್ರದೇಶವಾಗಿದೆ, ಜಲವಿದ್ಯುತ್ ಶಕ್ತಿ ಉತ್ಪಾದನೆಗೆ ಅನುಕೂಲವಾಗಿದೆ, ಇದು ವಿಶಾಲವಾದ ಮೈದಾನಗಳನ್ನು ನಿರ್ಮಿಸಿದೆ, ವೈವಿಧ್ಯಮಯ ಸಸ್ಯ ಮತ್ತು ಪ್ರಾಣಿ ಸಂಕುಲಗಳಿಗೆ ಆಶ್ರಯ ತಾಣವಾಗಿದೆ, ಅಪಾರ ಪ್ರಮಾಣದ ಖನಿಜ ಸಂಪನ್ಮೂಲಗಳನ್ನು ಒಳಗೊಂಡಿದೆ ಹಾಗೂ ಪ್ರವಾಸೋದ್ಯಮ ಮತ್ತು ಧಾರ್ಮಿಕ ಕೇಂದ್ರಗಳಿಗೆ ಪ್ರಸಿದ್ಧವಾಗಿದೆ. ಈ ಹಿಮಾಲಯ ಪರ್ವತ ಅತೀ ಎತ್ತರವಾಗಿರುವುದರಿಂದ ಉತ್ತರ ಏಷ್ಯಾದಿಂದ ಬರುವಂತಹ ಶೀತ ಗಾಳಿಯನ್ನು ಏನು ಮಾಡುತ್ತದೆ ಅಂತಂದರೆ ತಡೆಯುತ್ತದೆ. ಅದಲ್ಲದೆ ಭಾರತ ದೇಶಕ್ಕೆ ರಕ್ಷಣೆಯನ್ನು ಒದಗಿಸ್ತದೆ. ಬೇರೆ ದೇಶದವರು ನಮ್ಮ ಮೇಲೆ ದಾಳಿ ಮಾಡದಂತೆ ಏನಾಗಿದೆ ಅಂತಂದರೆ ಭಾರತ ದೇಶಕ್ಕೆ ರಕ್ಷಾ ಕವಚವಾಗಿದೆ ಯಾವುದು ಅಂತಂದರೆ ಹಿಮಾಲಯ ಪ್ರದೇಶ. ಅದಲ್ಲದೆ ನದಿಗಳಿಗೆ ಉಗಮ ಸ್ಥಾನವಾಗಿದೆ. ಒಂದು ದೇಶ ಅಭಿವೃದ್ಧಿ ಕಾಣಬೇಕು ಅಂತಂತಂದರೆ ಅಲ್ಲಿ ನದಿಗಳ ಪಾತ್ರ ಬಹಳ ಪ್ರಮುಖವಾದದ್ದು. ಹಾಗಾಗಿ ನದಿಗಳ ಉಗಮ ಸ್ಥಾನವು ಎಲ್ಲಾಗಿದೆ ಅಂತಂತಂದರೆ ಹಿಮಾಲಯದಲ್ಲಿ ಆಗಿವೆ. ಜಲವಿದ್ಯುತ್ ಶಕ್ತಿ ಉತ್ಪಾದನೆಗೆ ಅನುಕೂಲವಾಗಿದೆ. ವಿಶಾಲವಾದ ಮೈದಾನ, ನದಿಗಳು ಹರಿದು ಬಂದು ಏನಾಗಿವೆ ಅಂತಂದರೆ ವಿಶಾಲವಾದ ಮೈದಾನಗಳನ್ನು ನಿರ್ಮಿಸಿವೆ. ವಿವಿಧ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ತಾಣವಾಗಿದೆ. ಅಲ್ಲದೆ ಇಲ್ಲಿ ಅಪಾರ ಪ್ರಮಾಣದ ಖನಿಜ ಸಂಪನ್ಮೂಲಗಳನ್ನು ಒಳಗೊಂಡಿದೆ. ಬೇರೆ ದೇಶದಲ್ಲಿರುವಂತಹ ಪ್ರವಾಸಿಗರನ್ನು ಆಕರ್ಷಿಸಿ ಪ್ರವಾಸೋದ್ಯಮಕ್ಕೆ ಬಹಳ ಪ್ರಮುಖವಾದಂತಹ ಸ್ಥಾನ ಯಾವುದು ಅಂತಂತಂದರೆ ಈ ಹಿಮಾಲಯದಲ್ಲಿ ನಾವು ಏನು ಕಾಣ್ತೀವಿ ಅಂತಂದರೆ ಪ್ರವಾಸೋದ್ಯಮವನ್ನು ಸಹ ಕಾಣ್ತೀವಿ. ಇದಾದ ನಂತರ ಬರೋದೇ ಯಾವುದು ಅಂತಂತಂದರೆ ಉತ್ತರ ಮಹಾಮೈದಾನಗಳು. ಈ ಉತ್ತರ ಮಹಾಮೈದಾನದಲ್ಲಿ ನಾವು ಏನು ನೋಡ್ತೀವಿ ಅಂತಂತಂದರೆ ಇದನ್ನು ನಾವು ಸಟ್ಲೇಜಾ ಗಂಗಾ ಮೈದಾನ ಅಂತಂದು ಕರಿತೀವಿ. ಯಾಕಂದರೆ ಇದು ಸಟ್ಲೇಜಾ ಮತ್ತು ಗಂಗಾ ನದಿಯ ಮಧ್ಯದಲ್ಲಿ ಹಬ್ಬಿರೋದರಿಂದ ಇದನ್ನು ನಾವು ಸಟ್ಲೇಜಾ ಗಂಗಾ ಮೈದಾನ ಅಂತಂದು ಸಹ ಕರಿತೀವಿ. ಸಟ್ಲೇಜಾ ಗಂಗಾ ಮೈದಾನ ಅಂತಂದು ಕರಿತೀವಿ. ಇಲ್ಲಿ ಉತ್ತರದಲ್ಲಿ ಹಿಮಾಲಯ ಪರ್ವತಗಳು ಹಾಗೂ ದಕ್ಷಿಣದಲ್ಲಿ ಪರ್ಯಾಯ ಪ್ರಸ್ಥಭೂಮಿಯ ನಡುವೆ ಕಂಡುಬರ್ತವೆ. ಇದು ಎಲ್ಲೆಲ್ಲಿ ಕಂಡುಬರ್ತದೆ? ಉತ್ತರದ ಪರ್ವತಗಳು ದಕ್ಷಿಣದಲ್ಲಿ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಕಂಡುಬರ್ತವೆ. ಉತ್ತರದ ಪರ್ವತಗಳು ಮತ್ತು ದಕ್ಷಿಣದ ಪರ್ಯಾಯ ಪ್ರಸ್ಥಭೂಮಿ ಈಗ ನೋಡೋಣ. ಇದು ಉತ್ತರದ ಪರ್ವತಗಳು, ಇದು ದಕ್ಷಿಣದ ಪ್ರಸ್ಥಭೂಮಿ. ಇಲ್ಲಿ ಮಧ್ಯದಲ್ಲಿರುವಂಥ ಈ ಪ್ರದೇಶ ಉತ್ತರದ ಪರ್ವತಗಳು, ದಕ್ಷಿಣದ ಪ್ರಸ್ಥಭೂಮಿ. ಈ ಮಧ್ಯದಲ್ಲಿರುವಂತಹ ಪ್ರದೇಶ ಯಾವುದು ಅಂತಂದ್ರೆ ಉತ್ತರದ ಮಹಾಮೈದಾನಗಳು. ಈ ಎರಡೂ ಪ್ರದೇಶಗಳ ನಡುವೆ ಏನಾಗಿದೆ ಅಂತಂದರೆ ಹಂಚಿಕೊಂಡಿದೆ. ಈ ಮೈದಾನವು ಪಶ್ಚಿಮದಲ್ಲಿ ಸಿಂಧೂ ನದಿಯ ಮೈದಾನದಿಂದ ಪೂರ್ವದಲ್ಲಿ ಬ್ರಹ್ಮಪುತ್ರ ಕಣಿಯವರೆಗೂ ವಿಸ್ತರಿಸಿದೆ. ಪಶ್ಚಿಮದಿಂದ ಪೂರ್ವಕ್ಕೆ ಸುಮಾರು 2400 ಕಿಲೋಮೀಟರ್ ಉದ್ದವಾಗಿರುವ ಈ ಮೈದಾನ 70ರಿಂದ 500 ಕಿಲೋಮೀಟರ್ ಅಗಲವಾಗಿದೆ. ಈ ಮೈದಾನವು ಬಹುತೇಕ ಸಮತಟ್ಟಾಗಿದೆ. ಉತ್ತರ ಭಾರತದ ಮೈದಾನವು ನದಿಗಳು ಹೊತ್ತು ತಂದು ಹಾಕಿದ ಮೆಕ್ಕಲು ಮಣ್ಣಿನಿಂದ ನಿರ್ಮಿತವಾಗಿರುವ ಸಂಚಯನ ಮೈದಾನವಾಗಿದೆ. ಉತ್ತರದ ಪರ್ವತಗಳಿಂದ ಹರಿದು ಬಂದಂತಹ ನದಿ ಏನಾಗಿದೆ ಅಂತಂದರೆ ಮಣ್ಣನ್ನು ಹೊತ್ತು ತಂದು ಒಂದು ಸಮತಟ್ಟಾದ ಪ್ರದೇಶವನ್ನು ನಿರ್ಮಾಣವಾಗಿದೆ. ಇದು ಸಂಚಯನದ ಮೈದಾನ ಅಂತ ಸಹ ಕರಿತೀವಿ. ಏಕೆಂದರೆ ಅತಿ ಫಲವತ್ತಾದ ಮಣ್ಣು ಯಾವುದು ಅಂತಂದರೆ ಮೆಕ್ಕಲು ಮಣ್ಣು. ಇಲ್ಲಿ ಯಾವ ಬೆಳೆಯನ್ನಾದರೂ ಕೂಡ ತುಂಬ ಫಲವತ್ತತೆಯಾಗಿ ಬೆಳಿಬೋದು. ಹಾಗಾಗಿ ಇಲ್ಲಿ ಹೇಗೆ ಈ ಮಣ್ಣು ಸಂಚಯನಗೊಂಡಿದೆ ಅಂತಂತಂದರೆ ಉತ್ತರದ
ಪರ್ವತಗಳಲ್ಲಿ ಹುಟ್ಟಿರುವ ನದಿಗಳು ಏನು ಮಾಡ್ತವೆ ಅಂತಂದರೆ ಮಣ್ಣನ್ನು ಹೊತ್ತು ತಂದು ಮೈದಾನದಲ್ಲಿ ಬಿಟ್ಟಿವೆ. ಇಲ್ಲಿರುವಂತಹ ಮಣ್ಣಿನ ವಿಧಗಳ ಬಗ್ಗೆ ನೋಡೋಣ. ಬಬರ್, ಭಂಗರ್ ಮತ್ತು ಖದರ್. ಹಿಮಾಲಯ ತಪ್ಪಿಲಿನಲ್ಲಿ ನದಿಗಳು ಮೈದಾನವನ್ನು ಪ್ರವೇಶಿಸುವ ಕಡೆಗೆ ಅವುಗಳು ಹೊತ್ತು ತಂದ ದಪ್ಪ ಶಿಲಾಚೂರುಗಳನ್ನು ಸಂಚಿಸುವೆ. ಇದನ್ನೇ ನಾವು ಏನಂತೀವಿ ಅಂತಂದರೆ ಬಬರ್ ಎಂದು ಕರಿತೀವಿ. ಹಿಮಾಲಯ ತಪ್ಪಿಲಿನಲ್ಲಿ ಹುಟ್ಟಿದಂತಹ ನದಿಗಳು ಏನಾಗಿವೆ ಅಂತಂದರೆ ಹರಿದು ಬಂದು ದಪ್ಪ ಶಿಲಾಚೂರುಗಳನ್ನು ತಂದು ಸಂಚಯಿಸಿವೆ. ಆ ಮಣ್ಣನ್ನು ನಾವು ಏನಂತ ಕರಿತೀವಿ? ಬಬರ್ ಅಂತ ಕರಿತೀವಿ. ಪುರಾತನ ಕಾಲದಲ್ಲಿ ಸಂಚಯಿಸುವ ಮಣ್ಣನ್ನು ನಾವು ಏನಂತ ಕರಿತೀವಿ ಅಂತಂತಂದರೆ ಭಂಗರ್ ಅಂತ ಕರಿತೀವಿ. ಪುರಾತನ ಕಾಲದಲ್ಲಿ ಸಂಚರಿಸುವ ಮಣ್ಣನ್ನು ನಾವೇನು ಕರಿತೀವಿ? ಭಂಗರ್ ಅಂತ. ಇತ್ತೀಚೆಗೆ ಅವಧಿಯಲ್ಲಿ ಸಂಚಯಗೊಂಡಿರುವಂತಹ ಮೆಕ್ಕಲು ಮಣ್ಣನ್ನು ನಾವೇನಂತ ಕರಿತೀವಿ ಅಂತಂದ್ರೆ ಖದರ್ ಅಂತಂದು ಕರಿತೀವಿ. ಇತ್ತೀಚೆಗೆ ನಿರ್ಮಾಣಗೊಂಡಿರುವಂತಹ ಮೆಕ್ಕಲು ಮಣ್ಣನ್ನು ಖದರ್ ಅಂತಂದು ಕರಿತೀವಿ. ನೋಡಿ, ಹಿಮಾಲಯ ತಪ್ಪಿಲಿನಲ್ಲಿ ದಪ್ಪ ಚೂರುಗಳನ್ನು ಒಳಗೊಂಡಿರುವಂತಹ ಮಣ್ಣನ್ನು ನಾವು ಬಬರ್ ಅಂತ ಕರೆದ್ರೆ, ಪುರಾತನ ಕಾಲದಲ್ಲಿ ಹೊಂದಿರುವಂತಹ ಮೆಕ್ಕಲ ಮಣ್ಣನ್ನು ನಾವು ಏನಂತ ಕರಿತೀವಿ? ಭಂಗರ್ ಅಂತ ಕರಿತೀವಿ. ಪುರಾತನ ಕಾಲದಲ್ಲಿರುವ ಮೆಕ್ಕಲ ಮಣ್ಣು ಭಂಗರ್, ಇತ್ತೀಚೆಗೆ ನಿರ್ಮಾಣಗೊಂಡಿರುವ ಮೆಕ್ಕಲ ಮಣ್ಣು ಖದರ್. ಸರಿ, ಮೌಂಟ್ ಎವರೆಸ್ಟನ್ನು ಮೊದಲ ಬಾರಿಗೆ ನಿಖರವಾಗಿ ಅದರ ಎತ್ತರವನ್ನು ಗುರುತಿಸಿದವರು ಯಾರು ಅಂತಂತಂದರೆ ಇವರು ರಾಧಾನಾಥ್ ಸಿಕ್ದರ್ ಅವರು. ಯಾರು? ರಾಧಾನಾಥ್ ಸಿಕ್ದರ್. ಈ ರಾಧಾನಾಥ್ ಸಿಕ್ದರ್ ಎನ್ನುವರು ಮೌಂಟ್ ಎವರೆಸ್ಟ್ನ ಎತ್ತರವನ್ನು ಮೊದಲ ಬಾರಿ ನಿಖರವಾಗಿ ಗುರುತಿಸಿದವರು ಯಾರು ಅಂತಂದ್ರೆ ರಾಧಾನಾಥ್ ಸಿಕ್ದರ್. ಇವರು ನಮ್ಮ ಭಾರತ ದೇಶದವರು. ಇದು ನಮಗೆ ಎಲ್ಲರಿಗೂ ಹೆಮ್ಮೆಯ ವಿಷಯ. ಭಾರತದಲ್ಲಿ ನಡೆಯುವಂತಹ ಗ್ರೇಟ್ ಟ್ರಿಗೊನೋಮೆಟ್ರಿಕಲ್ ಸರ್ವೆಯಲ್ಲಿ ಇವರೇನಾಗಿದ್ದರು? ಉದ್ಯೋಗಿಗಳಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಮೌಂಟ್ ಎವರೆಸ್ಟನ್ನು ನಿಖರವಾಗಿ ಅಳತೆ ಮಾಡಿದವರು ಯಾರು ಅಂತಂದರೆ ರಾಧಾನಾಥ್ ಸಿಕ್ದರ್. ಇವರು ಭಾರತ ದೇಶಕ್ಕೆ ಸಂಬಂಧಪಟ್ಟಿರುವಂಥವರು ಅಂತ ಅನ್ನೋದು ವಿಷಯವನ್ನು ನೀವು ನೆನಪಿನಲ್ಲಿ ಇಟ್ಕೋಬೇಕು. ಪರ್ಯಾಯ ಪ್ರಸ್ಥಭೂಮಿ. ಭಾರತದ 3ನೇ ಪ್ರಾಕೃತಿಕ ವಿಭಾಗ ಯಾವುದು ಅಂತಂದರೆ ಪರ್ಯಾಯ ಪ್ರಸ್ಥಭೂಮಿ. ಪರ್ಯಾಯ ಪ್ರಸ್ಥಭೂಮಿಯು ಭಾರತದ ಭೂಸ್ವರೂಪದಲ್ಲಿ ಅತೀ ದೊಡ್ಡದು. ಈ ಉತ್ತರದ ಪರ್ವತಗಳು, ಉತ್ತರದ ಮಹಾಮೈದಾನಗಳು ಎಲ್ಲವಕ್ಕಿಂತ ಅತೀ ದೊಡ್ಡ ಪ್ರದೇಶವನ್ನು ಒಳಗೊಂಡಿರುವಂಥದ್ದು ಯಾವುದು ಅಂತಂದ್ರೆ ಪರ್ಯಾಯ ಪ್ರಸ್ಥಭೂಮಿ. ಇದು ಭಾರತದಲ್ಲಿ ಅತೀ ಪುರಾತನವಾದದ್ದು ಅಂತಂದು ಇದು ಯಾರು ಅಂತಂದ್ರೆ ಭೂವಿಜ್ಞಾನಿಗಳು ಹೇಳಿದ್ದಾರೆ. ಯಾಕೆ ಅಂತಂದರೆ ಇದು ಗೋಂಡ್ವಾನ ಎಂಬ ಪ್ರದೇಶದ ಭೂರಾಶಿಯ ಒಂದು ಭಾಗ. ನಾವು ಭೂ ಅಲೆಗಳ ಸಿದ್ಧಾಂತವನ್ನು ನೋಡಿದ್ರೆ ಗೊತ್ತಾಗ್ತದೆ. ಈ ಗೋಂಡ್ವಾನ ಎಂಬುದರ ಒಂದು ಭಾಗವು ಏನಾಗ್ತದೆ ಅಂತಂದ್ರೆ ತೇಲುತ್ತಾ ಬಂದು ಅಲಿಯುತ್ತಾ ಬಂದು ಏನಾಗ್ತದೆ ಅಂತಂದರೆ ಭಾರತ ದೇಶಕ್ಕೆ ಸೇರ್ಕೋತದೆ. ಹಾಗಾಗಿ ಇದು ಅತಿ ಪುರಾತನವಾದದ್ದು ಅಂತಂತಂದು ಭೂವಿಜ್ಞಾನಿಗಳು ಏನು ಮಾಡಿದ್ದಾರೆ ಅಂತಂದರೆ ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಈ ಪ್ರಸ್ಥಭೂಮಿಯು ಸಟ್ಲೇಜಾ ಗಂಗಾ ಮೈದಾನದ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರದವರೆಗೂ ಹಬ್ಬಿಕೊಂಡಿದೆ. ಎಲ್ಲಿಗೆ ಚಾಚಿಕೊಂಡಿದೆ ಇದು ಅಂತಂತಂದರೆ ಹಿಂದೂ ಮಹಾಸಾಗರದವರೆಗೂ ಕೂಡ ಚಾಚಿಕೊಂಡಿದೆ. ಎಲ್ಲಿಂದ? ಸಟ್ಲೇಜಾ ಗಂಗಾ ಮೈದಾನದಿಂದ ಎಲ್ಲಿಯವರೆಗೆ ಹಮ್ಮಿಕೊಂಡಿದೆ ಅಂತಂತಂದರೆ ಹಿಂದೂ ಮಹಾಸಾಗರದವರೆಗೂ ಏನಾಗಿದೆ ಅಂತಂದರೆ ಈ ಮೈದಾನ ಹಮ್ಮಿಕೊಂಡಿದೆ. ಇದು ಒಟ್ಟು ಸುಮಾರು 16 ಲಕ್ಷ ಚದರ ಕಿಲೋಮೀಟರ್ ಏನು ಅಂತಂದರೆ ಇದರ ಭೂಕ್ಷೇತ್ರವಿದೆ. ಇಲ್ಲಿ ಉತ್ತರದಲ್ಲಿ ಅರಾವಳಿ ಪರ್ವತದಿಂದ ದಕ್ಷಿಣದಲ್ಲಿ ಕನ್ಯಾಕುಮಾರಿವರೆಗೂ ಹಬ್ಬಿದೆ. ಎಲ್ಲಿಂದ? ಉತ್ತರದಲ್ಲಿ ಇಲ್ಲಿ ಅರಾವಳಿ ಪರ್ವತದಿಂದ ದಕ್ಷಿಣದಲ್ಲಿ ಕನ್ಯಾಕುಮಾರಿವರೆಗೂ ಏನಾಗಿದೆ ಅಂತಂತಂದರೆ ಈ ಪ್ರಸ್ಥಭೂಮಿ ಹಬ್ಬಿಕೊಂಡಿದೆ.
ಪಶ್ಚಿಮದಲ್ಲಿ ಪಶ್ಚಿಮ ಘಟ್ಟಗಳಿಂದ ಪೂರ್ವದಲ್ಲಿ ಜಾರ್ಖಂಡ್ ರಾಜಮಹಲ್ ಬೆಟ್ಟದವರೆಗೆ ಸುಮಾರು 1400 ಕಿಲೋಮೀಟರ್ ಅಗಲವಾಗಿದೆ. ಈ ಪರ್ಯಾಯ ಪ್ರಸ್ಥಭೂಮಿಯು ತ್ರಿಕೋನಾಕೃತಿಯಲ್ಲಿದ್ದು ಉತ್ತರದಲ್ಲಿ ಅಗಲವಾಗಿದ್ದು ದಕ್ಷಿಣದ ಕಡೆಗೆ ಕಿರಿದಾಗಿದೆ. ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ, ಪೂರ್ವದಲ್ಲಿ ಬಂಗಾಳಕೊಲ್ಲಿ ಹಾಗೂ ದಕ್ಷಿಣದಲ್ಲಿ ಮಹಾಸಾಗರವನ್ನು ಒಳಗೊಂಡಿದೆ. ಇಲ್ಲಿ ನೋಡಿ, ಇದು ಜಾರ್ಖಂಡ್, ಇದು ಪಶ್ಚಿಮದಲ್ಲಿ ಪಶ್ಚಿಮ ಬೆಟ್ಟಗಳಿಂದ ಅಂತಂದರೆ ಇಲ್ಲಿ ಪಶ್ಚಿಮದಲ್ಲಿ ಪಶ್ಚಿಮ ಬೆಟ್ಟಗಳಿಂದ ಜಾರ್ಖಂಡನ ರಾಜಮಹಲ್ ಬೆಟ್ಟದವರೆಗೂ ಸುಮಾರು ಎಷ್ಟು ಕಿಲೋಮೀಟರ್ ಉದ್ದ ಇದೆ ಅಂತಂತಂದರೆ 1400 ಕಿಲೋಮೀಟರ್ ಉದ್ದ ಇದೆ. ಹಾಗೆ ಕೆಳಗೆ ಬರ್ತಾ ಏನಾಗಿದೆ ಅಂತಂದರೆ ಕಿರಿದಾಗುತ್ತಾ ಬಂದಿದೆ. ಇದು ಯಾವ ಆಕೃತಿಯಲ್ಲಿದೆ? ದಕ್ಷಿಣದ ಪ್ರಸ್ಥಭೂಮಿ ಅಂತಂತಂದರೆ ತ್ರಿಕೋನಾಕೃತಿಯಲ್ಲಿರೋದನ್ನು ನಾವು ಕಾಣ್ತೀವಿ. ಈ ಪ್ರಸ್ಥಭೂಮಿ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರವನ್ನು ಒಳಗೊಂಡಿದೆ ಮತ್ತು ಪೂರ್ವದಲ್ಲಿ ಬಂಗಾಳಕೊಲ್ಲಿಯನ್ನು ಒಳಗೊಂಡಿದೆ. ಪರ್ಯಾಯ ಪ್ರಸ್ಥಭೂಮಿ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರವನ್ನು ಒಳಗೊಂಡಿದೆ, ಪೂರ್ವದಲ್ಲಿ ಬಂಗಾಳಕೊಲ್ಲಿಯನ್ನು ಒಳಗೊಂಡಿದೆ ಹಾಗೂ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರವನ್ನು ಒಳಗೊಂಡಿದೆ. ಇದು ಉತ್ತರದಲ್ಲಿ ಅಗಲವಾಗಿದ್ದು ದಕ್ಷಿಣದಲ್ಲಿ ಕಿರಿದಾಗುತ್ತಾ ಬಂದಿರೋದ್ರಿಂದ ಇದು ಯಾವ ಆಕೃತಿಯಲ್ಲಿದೆ ಅಂತಂದರೆ ತ್ರಿಕೋನಾಕೃತಿಯಲ್ಲಿ ಇದೆ. ಈ ಪ್ರಸ್ಥಭೂಮಿಯ ಉತ್ತರ ಭಾರತದಲ್ಲಿ ಪ್ರಮುಖವಾಗಿ ವಿಂಧ್ಯ ಪರ್ವತಗಳು, ಸಾತ್ಪುರ್ ಬೆಟ್ಟ, ಅರಾವಳಿ ಬೆಟ್ಟಗಳು, ಮಾಳ್ವಾ ಪ್ರಸ್ಥಭೂಮಿ, ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಗಳಿದ್ದು ಇವುಗಳ ಮಧ್ಯದಲ್ಲಿ ನರ್ಮದಾ, ತಪತಿ ನದಿಗಳು, ದಾಮೋದರ ನದಿಗಳಲ್ಲದೆ ಅನೇಕ ಚಿಕ್ಕ ನದಿಗಳು ಹರಿಯುತ್ತದೆ. ಇವುಗಳೆಲ್ಲವನ್ನೂ ನಾವು ಏನಂತ ಕರಿತೀವಿ ಅಂದರೆ ಕೇಂದ್ರ ಪ್ರಸ್ಥಭೂಮಿ ಅಂತಂದು ಕರಿತೀವಿ. ಪ್ರಸ್ಥಭೂಮಿಯ ಉತ್ತರ ಭಾಗದಲ್ಲಿ ಅಂದರೆ ಈ ಪ್ರಸ್ಥಭೂಮಿಯ ಈ ಭಾಗದಲ್ಲಿ ವಿಂಧ್ಯ ಪರ್ವತಗಳು, ಸಾತ್ಪುರ್ ಪರ್ವತ ಶ್ರೇಣಿಗಳು, ಹಲವಾರು ಪರ್ವತ ಶ್ರೇಣಿಗಳನ್ನು ನಾವು ಇಲ್ಲಿ ಕಾಣ್ತೀವಿ. ಅಲ್ಲದೆ ಹಲವಾರು ನದಿಗಳನ್ನು ಕಾಣ್ತೀವಿ. ನರ್ಮದಾ ನದಿ, ತಪತಿ ನದಿ, ದಾಮೋದರ ನದಿಗಳೆಲ್ಲ ಹರಿಯುವುದರಿಂದ ಇದು ಏನಾಗಿದೆ ಅಂದರೆ ಪ್ರಸ್ಥಭೂಮಿಯ ಕೇಂದ್ರ ಭಾಗವಾಗಿದೆ. ಇವುಗಳ ದಕ್ಷಿಣದಲ್ಲಿ ದಕ್ಕನ್ ಪ್ರಸ್ಥಭೂಮಿ ಇದ್ದು ಇಲ್ಲಿ ಏನು ಅಂತಂದರೆ ಮಹಾದೇವ, ಮೈಕಲ್ ಶ್ರೇಣಿ, ಅಮರಕಂಟಕ ಬೆಟ್ಟಗಳು, ರಾಜಮಹಲ್ ಬೆಟ್ಟಗಳು ಇದರ ಉತ್ತರದಲ್ಲಿವೆ. ದಕ್ಕನ್ ಪ್ರಸ್ಥಭೂಮಿಯ ಪಶ್ಚಿಮದಲ್ಲಿ ಪಶ್ಚಿಮ ಘಟ್ಟಗಳಿವೆ. ಇವುಗಳನ್ನು ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಸಹ್ಯಾದ್ರಿ ಅಂತಂದು ಕರಿತೀವಿ. ಈ ದಕ್ಕನ್ ಪ್ರಸ್ಥಭೂಮಿಯ ಪಶ್ಚಿಮ ಭಾಗದಲ್ಲಿ ಪಶ್ಚಿಮ ಘಟ್ಟಗಳಿವೆ. ಇದನ್ನು ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಏನಂತ ಕರಿತೇವೆ ಅಂತಂತಂದರೆ ಸಹ್ಯಾದ್ರಿ ಅಂತಂದು ಕರೀತಾರೆ. ಎಲ್ಲೆಲ್ಲಿ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಇದನ್ನು ಸಹ್ಯಾದ್ರಿ ಅಂತಂದು ಕರೀತಾರೆ. ಅಣೈಮಲೆ ಸರಣಿಯು ಅಣೈಮುಡಿ ಎಂಬ ಶಿಖರವನ್ನು ಹೊಂದಿದ್ದು ಇದು ದಕ್ಷಿಣ ಭಾರತದಲ್ಲಿ ಅತ್ಯುನ್ನತ ಪ್ರದೇಶವಾಗಿದೆ. ದಕ್ಷಿಣ ಭಾರತದ ಅತಿ ಎತ್ತರದ ಶಿಖರ ಯಾವುದು ಅಂದರೆ ಅಣೈಮುಡಿ ಶಿಖರ. ಇದು ಎಲ್ಲಿದೆ ಅಂತಂದರೆ ಅಣೈಮಲೈ ಪರ್ವತ ಶ್ರೇಣಿಯಲ್ಲಿ ಇದೆ. ದಕ್ಷಿಣ ಪ್ರಸ್ಥಭೂಮಿಗೆ ಪೂರ್ವಕ್ಕೆ ಪೂರ್ವ ಘಟ್ಟಗಳಿವೆ. ಅವು ಪಶ್ಚಿಮ ಘಟ್ಟಗಳನ್ನು ನೀಲಗಿರಿ ಬೆಟ್ಟಗಳಲ್ಲಿ ಸಂಧಿಸ್ತವೆ. ಏನು ಅಂತಂತಂದರೆ ಇದರ ಅರ್ಥ ಪೂರ್ವ ಬೆಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ಎಲ್ಲಿ ಸಂಧಿಸ್ತವೆ ಅಂತಂದರೆ ನೀಲಗಿರಿ ಎಂಬ ಪ್ರದೇಶದಲ್ಲಿ ಸಂಧಿಸ್ತವೆ. ಇಲ್ಲಿ ನೀಲಗಿರಿ ಎಂಬ ಪ್ರದೇಶ ಇದು ಎಲ್ಲಿದೆ ಅಂತಂದರೆ ತಮಿಳುನಾಡದಲ್ಲಿದೆ. ತಮಿಳುನಾಡದಲ್ಲಿ ನೀಲಗಿರಿ ಎಂಬ ಪ್ರದೇಶದಲ್ಲಿ ಏನಾಗ್ತವೆ ಅಂತಂದ್ರೆ ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ಸಂಧಿಸ್ತವೆ. ಪೂರ್ವ ಘಟ್ಟಗಳು ಪಶ್ಚಿಮ ಘಟ್ಟಗಳಂತೆ ಏನು ಅಂತಂದರೆ ಎತ್ತರವಾಗಿಲ್ಲ ಮತ್ತು ನಿರಂತರವಾಗಿಯೂ ಇಲ್ಲ. ಈ ಪೂರ್ವ ಘಟ್ಟಗಳಲ್ಲಿ ಕೆಲವೊಂದು ಎತ್ತರದ ಶಿಖರಗಳು ಯಾವುವು ಅಂತಂದರೆ ಆರ್ಮಕೊಂಡ ಶಿಖರ ಮತ್ತು ಮಹೇಂದ್ರಗಿರಿ ಶಿಖರಗಳು ಪೂರ್ವ ಬೆಟ್ಟಗಳಲ್ಲಿ ಅತಿ ಎತ್ತರವಾದಂತಹ ಶಿಖರಗಳು. ಈ
ಘಟ್ಟಗಳು ನದಿ ಕಣಿವೆಗಳಿಂದ ಅಲ್ಲಲ್ಲಿ ಪ್ರತ್ಯೇಕಿಸಲ್ಪಟ್ಟಿವೆ. ನದಿ ಕಣಿವೆ ವಿದ್ಯುತ್ ಶಕ್ತಿಯ ಉತ್ಪಾದನೆಗೂ ಕೂಡ ಏನಾಗಿದೆ ಅಂತಂದರೆ ಅನುಕೂಲವಾಗಿದೆ. ಈಗ ಕರಾವಳಿ ಮೈದಾನಗಳ ಬಗ್ಗೆ ನೋಡೋಣ. ಭಾರತವು ದ್ವೀಪಗಳನ್ನು ಹೊರತುಪಡಿಸಿ 6100 ಕಿಲೋಮೀಟರ್ ಉದ್ದದ ಕರಾವಳಿಯನ್ನು ಒಳಗೊಂಡಿದೆ. ದ್ವೀಪಗಳನ್ನು ಬಿಟ್ಟು ಭಾರತ ಒಟ್ಟು ಎಷ್ಟು ಕರಾವಳಿ ತೀರವನ್ನು ಹೊಂದಿದೆ ಅಂತಂದರೆ 6100 ಕಿಲೋಮೀಟರ್ಗಳಷ್ಟು ಕರಾವಳಿ ತೀರವನ್ನು ಹೊಂದಿದೆ. ಪಶ್ಚಿಮದಲ್ಲಿ ಗುಜರಾತಿನ ಕಚ್ ಪ್ರದೇಶದಿಂದ ಪೂರ್ವದಲ್ಲಿ ಗಂಗಾ ನದಿಯ ಮುಖಜವರೆಗೂ ಏನಾಗಿದೆ ಅಂತಂದರೆ ಈ ಕರಾವಳಿ ತೀರ ಏನಾಗಿದೆ ಅಂತಂದರೆ ಹಮ್ಮಿಕೊಂಡಿದೆ. ಪಶ್ಚಿಮದಲ್ಲಿ ಗುಜರಾತಿನ ಕಚ್ದಿಂದ ಪೂರ್ವದಲ್ಲಿ ಎಲ್ಲಿವರೆಗೂ ಅಂತಂತಂದರೆ ಪೂರ್ವದಲ್ಲಿ ಗಂಗಾ ನದಿಯ ಮುಖಜ ಭೂಮಿಯವರೆಗೂ ಏನು 6100 ಕಿಲೋಮೀಟರ್ ವರೆಗೆ ಕರಾವಳಿ ತೀರವು ಹೊಂದಿದೆ. ತೀರ ಪ್ರದೇಶದ ಉದ್ದಕ್ಕೂ ಕಂಡುಬರುವ ಕಿರಿದಾದ ಮೈದಾನವನ್ನು ಕರಾವಳಿ ಮೈದಾನ ಅಂತ ಕರಿತೀವಿ. ಅಂದರೆ ಈ ಪ್ರದೇಶ ಇದೆಯಲ್ಲ ತೀರ ಪ್ರದೇಶ, ಈ ತೀರ ಪ್ರದೇಶ ಉದ್ದಕ್ಕೂ ಕಂಡುಬರುವಂತಹ ಮೈದಾನವನ್ನು ಏನಂದು ಕರೀತಾರೆ ಅಂತಂದರೆ ಕರಾವಳಿ ಮೈದಾನ ಅಂತಂದು ಕರೀತಾರೆ. ಭಾರತದ ಕರಾವಳಿಯನ್ನು ಪಶ್ಚಿಮ ಕರಾವಳಿ ಮತ್ತು ಪೂರ್ವ ಕರಾವಳಿ ಎಂದು 2 ವಿಭಾಗಗಳನ್ನಾಗಿ ಏನು ಮಾಡಿದ್ದಾರೆ ಅಂತಂತಂದರೆ ವಿಂಗಡಿಸಿದ್ದಾರೆ. ಪೂರ್ವ ಕರಾವಳಿ ಮತ್ತು ಪಶ್ಚಿಮ ಕರಾವಳಿ. ಪಶ್ಚಿಮ ಕರಾವಳಿಯು ಅರಬ್ಬಿ ಸಮುದ್ರ ಮತ್ತು ಪಶ್ಚಿಮ ಘಟ್ಟಗಳ ನಡುವೆ ಗುಜರಾತಿನ ಕಚ್ನಿಂದ ಕನ್ಯಾಕುಮಾರಿವರೆಗೂ ಭೂರಾಶಿಯವರೆಗೂ 1500 ಕಿಲೋಮೀಟರ್ ಉದ್ದವಾಗಿದೆ. ಎಲ್ಲಿಂದ ಎಲ್ಲಿಗೆ ಅಂತಂತಂದರೆ ಈ ಗುಜರಾತಿನ ಕಚ್ನಿಂದ ಕನ್ಯಾಕುಮಾರಿವರೆಗೆ ಸುಮಾರು 1700 ಕಿಲೋಮೀಟರ್ವರೆಗೆ ಹೊಂದಿರುವಂಥ ಪ್ರದೇಶವನ್ನು ನಾವು ಪಶ್ಚಿಮ ಕರಾವಳಿ, 1500 ಕಿಲೋಮೀಟರ್ವರೆಗೆ ಹೊಂದಿರುವಂಥ ಪ್ರದೇಶವನ್ನು ನಾವು ಪಶ್ಚಿಮ ಕರಾವಳಿ ಅಂತ ಕರಿತೀವಿ. ಪಶ್ಚಿಮ ಕರಾವಳಿಯನ್ನು ಎಲ್ಲಿ ಅಂತ ಕೇರಳದಲ್ಲಿ ಪಶ್ಚಿಮ ಕರಾವಳಿಯನ್ನು ಕೇರಳದಲ್ಲಿ ಮಲಬಾರ್ ತೀರ ಅಂತ ಕರೀತಾರೆ. ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಕೆನರಾ ತೀರ ಅಥವಾ ಕರ್ನಾಟಕ ತೀರ ಅಂತ ಕರೀತಾರೆ. ಮಹಾರಾಷ್ಟ್ರ ಮತ್ತು ಗೋವಾದಲ್ಲಿ ಕೊಂಕಣ ತೀರ ಅಂತ ಕರೀತಾರೆ. ಇಲ್ಲಿ ಏನಂತ ಕರೀತಾರೆ? ಕರ್ನಾಟಕದಲ್ಲಿ ಕೆನರಾ ತೀರ ಅಂತಂದು ಕರೀತಾರೆ. ಕೇರಳದಲ್ಲಿ ಮಲಬಾರ್ ತೀರ ಅಂತ ಕರೀತಾರೆ. ಕರ್ನಾಟಕದಲ್ಲಿ ಕೆನರಾ ತೀರ ಅಂತ ಕರೀತಾರೆ. ಮಹಾರಾಷ್ಟ್ರ ಮತ್ತು ಗೋವಾದಲ್ಲಿ ಕೊಂಕಣ ತೀರ ಅಂತಂದು ಪಶ್ಚಿಮ ಕರಾವಳಿಯನ್ನು ಕರೀತಾರೆ. ಪೂರ್ವ ಕರಾವಳಿಯನ್ನು ಸಹ 2 ವಿಭಾಗಗಳನ್ನಾಗಿ ವಿಂಗಡಣೆ ಮಾಡಿದ್ದಾರೆ. ಅವು ಯಾವುವು ಅಂತಂದರೆ ಕೋರಮಂಡಲ ತೀರ ಮತ್ತು ಉತ್ಕಲ ತೀರ. ಕೋರಮಂಡಲ ತೀರ ಮತ್ತು ಉತ್ಕಲ ತೀರ ಅನ್ನೋದು ಪೂರ್ವ ಕರಾವಳಿಯ ಏನು ಅಂತಂದರೆ ಕರಾವಳಿಯ 2 ರೀತಿಗಳು. ಪೂರ್ವ ಕರಾವಳಿ ಬಂಗಾಳಿ ಕೊಲ್ಲಿಯ ಕಡೆಗೆ ಹಬ್ಬಿದೆ. ಇದು ಪೂರ್ವ ಕರಾವಳಿಯ ಮೈದಾನ ಸಹ ಇಲ್ಲಿದೆ. ಇಲ್ಲಿ ಏನಿದೆ ಅಂತಂದರೆ ಈ ಮೈದಾನ ಹೆಚ್ಚು ಅಗಲ ಮತ್ತು ಒಂದೇ ರೀತಿ ಸಮತಟ್ಟಾಗಿದೆ. ಇಲ್ಲಿ ಮಹಾನದಿ, ಗೋದಾವರಿ, ಕೃಷ್ಣ, ಕಾವೇರಿ ನದಿ ಮುಖಜ ಭೂಮಿಗಳು ಒಳಗೊಂಡಿದೆ. ಪೂರ್ವ ತೀರದಲ್ಲಿ ಸಮುದ್ರದ ಉಪ್ಪು ನೀರಿನಿಂದ ನಿರ್ಮಿತವಾಗಿರುವ ಕೆಲವೊಂದು ಸರೋವರಗಳಿವೆ. ಇದನ್ನು ಲಗುನ್ಗಳು ಅಂತಂದು ಸಹ ಕರಿತೀವಿ. ಸಮುದ್ರದ ನೀರಿನ ಉಪ್ಪಿನಿಂದ ನಿರ್ಮಿತವಾಗಿರುವ ಸರೋವರನ ನಾವು ಏನಂತ ಕರಿತೀವಿ ಅಂತಂದರೆ ಲಗುನ್ಗಳು ಅಂತಂದು ಕರಿತೀವಿ. ಇಲ್ಲಿರುವಂತಹ ಇವುಗಳಲ್ಲಿ ಒಡಿಸ್ಸಾದ ಚಿಲ್ಕ, ತಮಿಳುನಾಡಿನ ಪುಲಿಕಾಟ್ ಸರೋವರಗಳು ಮುಖ್ಯವಾಗಿವೆ. ಆವಾಗಲೇ ಹೇಳಿದೆ ಪೂರ್ವ ಕರಾವಳಿಯನ್ನು ಉತ್ಕಲ ತೀರ ಮತ್ತು ಕೋರಮಂಡಲ ತೀರ ಅಂತಂದು 2 ವಿಭಾಗಗಳನ್ನಾಗಿ ವಿಂಗಡಿಸಿವೆ. ಹಾಗಾದರೆ ಭಾರತ ದೇಶದ ದ್ವೀಪಗಳ ಬಗ್ಗೆ ನೋಡೋಣ. ಭಾರತಕ್ಕೆ ಸುಮಾರು ಎಷ್ಟು ದ್ವೀಪಗಳಿವೆ ಭಾರತದಲ್ಲಿಪ್ಪ ಅಂತಂದರೆ 247 ದ್ವೀಪಗಳಿವೆ. ಭಾರತದ ಒಟ್ಟು ದ್ವೀಪಗಳ ಸಂಖ್ಯೆ ಎಷ್ಟು? 247. ಇದರಲ್ಲಿ 204 ಎಲ್ಲಿವೆ ಅಂತಂದರೆ ಬಂಗಾಳ ಕೊಲ್ಲಿಯಲ್ಲಿವೆ. ಬಂಗಾಳ ಕೊಲ್ಲಿಯಲ್ಲಿ ಒಟ್ಟು 204 ದ್ವೀಪಗಳಿವೆ.
ಇನ್ನೂ 43 ದ್ವೀಪಗಳೆಲ್ಲಿವೆ ಅಂತಂತಂದರೆ ಅರಬ್ಬಿ ಸಮುದ್ರದಲ್ಲಿ. ಇನ್ನೂ 43 ದ್ವೀಪಗಳು ಎಲ್ಲಿವೆ ಅಂದರೆ ಅರಬ್ಬಿ ಸಮುದ್ರ. 247 ದ್ವೀಪಗಳು ಏನು ಅಂತಂದರೆ ಇಡೀ ಭಾರತ ದೇಶದಲ್ಲಿರುವಂಥ ದ್ವೀಪಗಳು. ಅದರಲ್ಲಿ 204 ದ್ವೀಪಗಳು ಎಲ್ಲಿವೆ ಅಂತಂತಂದರೆ ಬಂಗಾಳಕೊಲ್ಲಿ. 43 ದ್ವೀಪಗಳು ಎಲ್ಲಿವೆ ಅಂತಂತಂದರೆ ಅರಬ್ಬಿ ಸಮುದ್ರದಲ್ಲಿವೆ. ಮನ್ನಾರ ಖಾರಿಯಲ್ಲಿ ಕೆಲವೊಂದು ಹವಳದ ದ್ವೀಪಗಳಿವೆ. ಮನ್ನಾರ ಖಾರಿ ಏನು ಅಂತಂದರೆ ಇದು ಅತಿ ಹೆಚ್ಚು ಹವಳಗಳನ್ನು ದೊರೆಯುವಂಥದ್ದು. ಇಲ್ಲಿ ಕೆಲವೊಂದು ಹವಳದ ದ್ವೀಪಗಳು ಸಹ ಇಲ್ಲಿ ಕಂಡುಬರ್ತವೆ. ಬಂಗಾಳಕೊಲ್ಲಿಯಲ್ಲಿರುವಂತಹ ಅಂಡಮಾನ್ ಮತ್ತು ನಿಕೋಬಾರ್ ಇವುಗಳು ಜ್ವಾಲಾಮುಖಿಯಿಂದ ನಿರ್ಮಿತವಾಗಿರುವ ದ್ವೀಪಗಳು. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಏನಪ್ಪ ಅಂತಂದರೆ ಜ್ವಾಲಾಮುಖಿಯಿಂದ ನಿರ್ಮಿತವಾಗಿರುವಂತಹ ದ್ವೀಪಗಳು ಯಾವುವು ಅಂತಂದರೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು. ಲಕ್ಷದ್ವೀಪಗಳು ಏನಿವೆ ಅಂತಂದರೆ ಇವು ಹವಳದ ದ್ವೀಪಗಳು. ಹವಳದ ದ್ವೀಪಗಳು ಯಾವುದಂತಂದರೆ ಲಕ್ಷದ್ವೀಪಗಳು. ಭಾರತದ ದಕ್ಷಿಣ ತುದಿ ಏನಿದೆ ಯಾವುದು ಅಂತಂದ್ರೆ ನಾನು ಆವಾಗಲೇ ಹೇಳಿದೆ ಇಂದಿರಾ ಪಾಯಿಂಟ್. ಇದನ್ನು ಪಿಗ್ಮಿಲಿಯನ್ ಪಾಯಿಂಟ್ ಅಂತಲೂ ಸಹ ಕರಿತೀವಿ. ಭಾರತದ ದಕ್ಷಿಣ ತುದಿಯಲ್ಲಿರುವಂತಹ ಪ್ರದೇಶ ಇಂದಿರಾ ಪಾಯಿಂಟ್. ಇದು ಎಲ್ಲಿದೆ ಅಂತಂದರೆ ನಿಕೋಬಾರ್ದಲ್ಲಿ ಇದೆ. ಇಲ್ಲಿಗೆ ಪಾಠ ಮುಕ್ತಾಯಗೊಂಡಿದೆ. ಧನ್ಯವಾದಗಳು.